ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಶಾರದಾ ವಿದ್ಯಾಲಯ ಆನ್ಲೈನ್ ವೇದಿಕೆಗೆ ಮತ್ತೆ ಸ್ವಾಗತ. ನಾವು ಹಿಂದಿನ ಕ್ಲಾಸಲ್ಲಿ ಏನನ್ನ ಡಿಸ್ಕಷನ್ ಮಾಡ್ಕೊಂತ ಬರ್ತಿದ್ವಿ ಅಂದ್ರೆ CISF ಗೆ ಸಂಬಂಧಿಸಿದಂತೆ GK ಕ್ಲಾಸನ್ನ ಪ್ರತಿದಿನ ಡಿಸ್ಕಷನ್ ಮಾಡ್ತಿದ್ವಿ. ಇವತ್ತಿನ ಅದು ಮುಂದುವರಿದ ಭಾಗವಾಗಿ ಇವತ್ತಿನ ಕ್ಲಾಸನ್ನ ನಾವು ಡಿಸ್ಕಷನ್ ಮಾಡ್ಕೊಂಡ್ಕಿಂತ ಮೊದಲ ನಿಮ್ಮ ತಯಾರಿ ಚೆನ್ನಾಗಿ ನಡೆದಿದೆ ಅಂತೇಳಿ ಭಾವಿಸ್ತಿದ್ದೀನಿ. ಯಾರಿಗಾದ್ರೂ ನಿಮಗ ಮನೆಯಲ್ಲಿ ಕುಂತು ತಯಾರಿ ಮಾಡಕ ಆಗತ್ತಿಲ್ಲ ಅಂತಂದ್ರ, ನಿಮಗೆ ಕಾನ್ಸೆಪ್ಟು ಕ್ಲಿಯರ್ ಆಗತ್ತಿಲ್ಲ ಅಂದ್ರೆ, ಸರ್ ನಂಗೆ ಮಾಕ್ ಟೆಸ್ಟ್ ಅಟೆಂಡ್ ಮಾಡಕ್ ಆಗತ್ತಿಲ್ಲ ಅಂದ್ರೆ ಡೋಂಟ್ ವರಿ. ನಮ್ಮ ಶಾರದಾ ವಿದ್ಯಾಲಯ ಏನ್ ಮಾಡೋದಂದ್ರೆ ನಿಮಗಂತೆ ಹೇಳಿನ CISF ಗೆ ಸಂಬಂಧಿಸಿದಂತೆ ಒಂದು ವಾರಗಳ ಕಾಲ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದೀವಿ. ನವೆಂಬರ್ 1ನೇ ತಾರೀಕು ಅಂದರೆ ಇವತ್ತಿನ ತಾರೀಕು ನಾನು ಕ್ಲಾಸ್ ಮಾಡ್ತಕ್ಕಂತಹ ದಿನದಂದು ಏನಾಗಿರುತ್ತೆ ಅಂದ್ರೆ ನಿಮ್ಗ ಇನ್ನೂ 2 ದಿನಗಳ ಟೈಮ್ ಅನ್ನ ಕೊಟ್ಟು ಸೋಮವಾರ ದಿನ ಲಾಸ್ಟ್ ಬ್ಯಾಚ್ ಆಗಿರುತ್ತ. ಯಾರ್ಯಾರಿಗೆ ಬೇಕು ಆಗಿಲ್ಲ ಇದು ಏನಂದ್ರ CISF, ಅದನ್ನ ಏನ್ ಮಾಡ್ರಿ, ಸದುಪಯೋಗನ ಪಡಿಸ್ಕೊಡ್ರಿ. ಇಲ್ಲ ಅಂದ್ರ ನಾವು ನಮ್ಮ ಕ್ಲಾಸ್ ಅನ್ನ ಮುಂದುವರಿಸೋಣ. ಓಕೆ, ಮೊದಲನೇ ಕ್ವಶನ್ ಏನಿದೆ ರೀ ಸರ ಅಂತ ಕೇಳಿದ್ರ, ಮೊದಲನೇ ಕ್ವಶನ್, ಹೂ ಡಿಸ್ಕವರ್ಡ್ ದ ಏನ್ಷಿಯಂಟ್ ಹಿಸ್ಟ್ರಿ ಹರಪ್ಪ ಅಂತಕ್ಕಂಥದ್ದು. ಏನು ಹರಪ್ಪ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತದ. ಸಿಂಧೂ ನಾಗರಿಕತೆಯಲ್ಲಿ ಹರಪ್ಪ ಅಂತಕ್ಕಂಥದ್ದು ಒಂದು ವಿಶೇಷ ತಾಣವಾಗಿರುತ್ತ. ಏನಾಗಿರುತ್ತ? ವಿಶೇಷ ತಾಣವಾಗಿರುತ್ತ. ಸಿಂಧೂ ನಾಗರಿಕತೆಗೆ ಹರಪ್ಪ ನಾಗರಿಕತೆ ಅನ್ನುವಂತ ಸಹ ಕರೀತಾರ. ಈ ಹರಪ್ಪ ಅಂತಕ್ಕಂಥದ್ದು ಒಂದು ನಗರವಾಗಿರುತ್ತ. ಇದನ್ನ ಯಾರು ಏನ್ ಮಾಡಿದ್ರು? ಕಂಡು ಹಿಡಿದ್ರು. ಡಿಸ್ಕವರ್ ಅಂದ್ರ ಕಂಡು ಹಿಡಿದ್ರು ಅಂತ ಅರ್ಥ. ಯಾರು ಕಂಡು ಹಿಡಿತಾರ ಅಂತದ್ದು. ಓಕೆ, ಆಪ್ಷನ್ ಎ RD ಬ್ಯಾನರ್ಜಿ, ಆಪ್ಷನ್ ಬಿ ದಯಾನಂದ್ ಸಾನ್ವಿ. ಓಕೆ, ನೆಕ್ಸ್ಟ್ ಜಾನ್ ಮಾರ್ಷಲ್, ನೆಕ್ಸ್ಟ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಓಕೆ, ಈ ಟಾಪಿಕ್ ಮೇಲೆ ಕ್ವಶನ್ ಬರ್ತಕ್ಕಂಥದ್ದು ರೇರ್ ಆಗಿರುತ್ತ. ಬಂದ್ರೆ ನಾನು ಹೇಳಿರ್ತಕ್ಕಂತಹ ಟಾಪಿಕ್ ಮೇಲೆ ಬರುತ್ತ. ಓಕೆ ಸರ, ಮತ್ ಇದ್ರ ಬಿಟ್ಟು ಏನ್ ಕ್ವಶನ್ ಅನ್ನ ಕೇಳ್ಬೋದು ಅಂತಂದ್ರ, ಈ ಡಿಸ್ಕವರ್ಡ್ ಹರಪ್ಪ ಅಂತ ಕೇಳ್ಬೋದು. ಓಕೆ, ಮೆಹೆಂಜೋದಾರೋ ಕೇಳ್ಬೋದು, ಲೋಥಾಲ್ ಕೇಳ್ಬೋದು. ಈ ರೀತಿಯಾದಂತಹ ನಗರಗಳು ನಮ್ಮ ಸಿಂಧೂ ನಾಗರಿಕತೆ ಒಳಗೆ ಕಂಡು ಬರ್ತಾವ. ಅವನ್ನ ಯಾರು ಕಂಡು ಹಿಡಿದ್ರು ಅಂತಕ್ಕಂತಹ ಕ್ವಶನ್ ಬರ್ತಕ್ಕಂತಹ ಚಾನ್ಸ್ ಅದ. ಇದಕ್ಕ ಆನ್ಸರ್ ಬಂದ್ಬಿಟ್ಟು ಯಾರು ಕಂಡು ಹಿಡಿತಾರಿ ಸರ ಹರಪ್ಪ ಅಂತಕ್ಕಂತಹ ನಗರವನ್ನ? 1921ರಾಗ ದಯಾರಾಮ್ ಸಹಾನಿಯವರು. ಯಾರು? 1921ರಾಗ ದಯಾರಾಮ್ ಸಹಾನಿಯವರು ಈ ಹರಪ್ಪ ಅಂತಕ್ಕಂತಹ ನಗರವನ್ನ ಕಂಡು ಹಿಡಿತಾರೆ. ಓಕೆ, ನೆಕ್ಸ್ಟ್ RD ಬ್ಯಾನರ್ಜಿ ಅವರು ಏನ್ ಕಂಡು ಹಿಡಿತಾರಿ ಸರ್ ಅಂತ ಕೇಳಿದ್ರ 1922. ಯಾವಾಗ? 1922ರೊಳಗ ಏನ್ ಕಂಡು ಹಿಡಿತಾರ ಅಂದ್ರ ಮೆಹೆಂಜೋದಾರೋ ನಗರವನ್ನ ಕಂಡು ಹಿಡಿತಾರ. ಏನ್ ಕಂಡು ಹಿಡಿತಾರ? ಮೆಹೆಂಜೋದಾರೋ ಅಂತಹ ನಗರವನ್ನ ಏನ್ ಮಾಡ್ತಾರ? ಕಂಡು ಹಿಡಿತಾರ. ಓಕೆ, ನೆಕ್ಸ್ಟ್ ಸಿಂಧೂ ನಾಗರಿಕತೆಯಲ್ಲಿ ಒಂದು ಪ್ರಮುಖ ಪ್ಲೇಸ್ ಆಗಿರ್ತಕ್ಕಂತಹ ಲೋಥಾಲ್. ಯಾವುದು? ಲೋಥಾಲ್. ಸರ ಇದು ಯಾಕ ಫೇಮಸ್ ಆಗಿರುತ್ತ ಅಂದ್ರ ಇದು ಒಂದು ಬಂದರು ನಗರವಾಗಿರುತ್ತ. ಏನಾಗಿರುತ್ತ? ಬಂದರು ನಗರವಾಗಿರುತ್ತ. ಸರ ಇದನ್ನ ಯಾರು ಕಂಡು ಹಿಡಿದ್ರು? ಇದನ್ನ ಯಾರು ಕಂಡು ಹಿಡಿದ್ರು ಅಂದ್ರ SR ರಾವ್ ಅವರು. ಯಾರು ಕಂಡು ಹಿಡಿತಾರ? SR ರಾವ್ ಅವರು ಏನ್ ಮಾಡ್ತಾರಂದ್ರ ಈ ಬಂದರು ನಗರವನ್ನ ಕಂಡು ಹಿಡಿತಾರ. ನಿಮ್ಗೆ ಆಲ್ಮೋಸ್ಟ್ CISF ಒಳಗ ಈ ರೀತಿಯಾದಂತಹ ಕ್ವಶನ್ಸ್ ಬರ್ತಾವ. ನೀವು ಸಿಂಧೂ ನಾಗರಿಕತೆಯನ್ನ ಓದ್ಬೇಕಾಗಿತ್ತಂದ್ರ, ಓದಕತ್ತಿದ್ರಂದ್ರ ನೀವು ಏನ್ ಮಾಡ್ರಿ, ಈ ನಗರಗಳನ್ನ ಯಾರು ಐಡೆಂಟಿಫೈ ಮಾಡಿದ್ರು, ಆ ನಗರ ಯಾವುದಕ್ಕಾಗಿ ಫೇಮಸ್ ಇದೆ ಅಂತ ಹೇಳಿ ನೀವೇನ್ ಮಾಡ್ರಿ, ನೆನಪನ್ನ ಇಟ್ಕೊಡ್ರಿ. ಓಕೆ, ನೆಕ್ಸ್ಟ್ ಏನಂದ್ರ ಹೂ ಈಸ್ ರಿಗಾರ್ಡೆಡ್ ದ ಫೌಂಡರ್ ಆಫ್ ಜೈನಿಸಮ್? ಯಾರು? ಈ ಕೆಳಗಿನವುಗಳಲ್ಲಿ ಯಾರು ಜೈನ ಧರ್ಮವನ್ನ ಸ್ಥಾಪನೆ ಮಾಡಿದ್ರು? ಏನ್ ಮಾಡಿದ್ರು? ಜೈನ ಧರ್ಮವನ್ನ ಸ್ಥಾಪನೆ ಮಾಡಿದ್ರು. ಆಪ್ಷನ್ ಎ ಗೌತಮ್ ಬುದ್ಧ, ಆಪ್ಷನ್ ಬಿ ರಿಷಭನಾಥ, ಆಪ್ಷನ್ ಸಿ ಮಹಾವೀರ, ಆಪ್ಷನ್ ಡಿ ಯಾರು? ಪಾರ್ಶ್ವನಾಥ. ಓಕೆ, ಇವರೆಲ್ಲರೂ ಯಾವುದಕ್ಕೆ ಸಂಬಂಧಿಸಿದಾರ ಅಂದ್ರ ಈ ಕೆಳಗಿನ ಮೂವರು ಬಿಲೋ 3 ಆರ್ ಯಾವುದಕ್ಕೆ ಸಂಬಂಧಿಸಿದಾರ ಅಂದ್ರ ಜೈನ ಧರ್ಮಕ್ಕೆ ಸಂಬಂಧಿಸಿದಾರ. ಯಾರು? ಜೈನ ಧರ್ಮ. ಸರ್ ಯಾರು ಕಂಡು ಹಿಡಿತಾರ? ಸಾರಿ, ಜೈನ ಧರ್ಮವನ್ನ ಯಾರು ಸ್ಥಾಪನೆ ಮಾಡ್ತಾರ ಅಂತ ಕ್ವಶನ್ ಕೇಳಿದ್ರ ನಿಮ್ಗ ಯಾರು ಸ್ಥಾಪನೆ ಮಾಡ್ತಾರ ಅಂದ್ರ ಯಾರು? ರಿಷಭನಾಥ. ಸರ್ ನಾವು ಮತ್ ಮಹಾವೀರ ಅಂತ ಓದಿದೀವಿ, ರಿಷಭನಾಥ ಅಂದ್ರೆ ಯಾರು ಅಂತ ಹೇಳಿ ನಿಮ್ಗೆ ಡೌಟ್ ಬರತಿರ್ಬೇಕು. ಅದಕ್ಕಿಂತ ಮೊದಲ ಈ ರಿಷಭನಾಥ ಅಂತಕ್ಕಂಥವ್ರು ಯಾರ್ರಿ ಸರ ಅಂತ ಕೇಳಿದ್ರ ಜೈನ ಧರ್ಮದ ಸ್ಥಾಪಕನಾಗಿರ್ತಾನ. ನಿಮಗೇನಾದ್ರೂ ರಿಷಭನಾಥ ಅಂತಕ್ಕಂತಹ ಆಪ್ಷನ್ ಅನ್ನ ಕೊಟ್ಟಿದ್ದಿಲ್ಲ ಅಂತಂದ್ರ ನೀವೇನ್ ಮಾಡ್ರಿ, ಮಹಾವೀರ ಅಂತ ಹಾಕ್ರಿ. ನನ್ನ ವರ್ಡ್ಸ್ ಅನ್ನ ಕರೆಕ್ಟ್ ಆಗಿ ಕೇಳ್ರಿ. ಏನಂದ್ರ
ಆದಿನಾಥ ಅಥವಾ ರಿಷಭನಾಥ ಅಂತ ಹೆಸರನ್ನ ಕೊಟ್ಟಿಲ್ಲ ಅಂದ್ರ ನೀವು ಮಹಾವೀರ ಅಂತ ಹಾಕ್ಬೇಕು. ಒಂದ್ ವೇಳೆ ಇವೆರಡನ್ನೂ ಕೊಟ್ಟಿದ್ರ ನೀವು ರಿಷಭನಾಥಕ್ಕ ಹಾಕ್ಬೇಕು. ಓಕೆ, ಮತ್ತೆ ರಿಷಭನಾಥ ಅವರ ಬಗ್ಗೆ ಹೇಳ್ಬೇಕಂದ್ರ ಇವ್ರನ್ನ ಜೈನ ಧರ್ಮದ ಸ್ಥಾಪಕ ಹಾಗೂ ಜೈನ ಧರ್ಮದ ಮೊದಲ ತೀರ್ಥಂಕರು ಏನಂತ ಕರೀತಾರ? ಫಸ್ಟ್ ತೀರ್ಥಂಕ ಆಫ್ ಜೈನಿಸಂ ಅಂತ ಕೇಳಿದ್ರ ಯಾರು? ರಿಷಭನಾಥ ಆರ್ ಆದಿನಾಥ. ಓಕೆ, ದ ರಿಷಭನಾಥ ಸಿಂಬಲ್ ಈಸ್, ರಿಷಭನಾಥರ ಸಿಂಬಲ್ ಯಾವುದು ಆಗಿರುತ್ತ ಅಂದ್ರ ಬುಲ್. ಏನಾಗಿರುತ್ತ? ಗೂಳಿ ಆಗಿರುತ್ತ. ಏನಾಗಿರುತ್ತ? ಬುಲ್ ಆಗಿರುತ್ತ. ಏನಾಗಿರುತ್ತ? ಗೂಳಿ ಆಗಿರುತ್ತ. ಓಕೆ, ನೆಕ್ಸ್ಟ್ ಸರ ಪಾರ್ಶ್ವನಾಥ ಯಾರ್ರಿ ಸರ? ಯಾರು? ಪಾರ್ಶ್ವನಾಥ ಯಾರ್ರಿ ಸರ? ಪಾರ್ಶ್ವನಾಥ ಅವರು ಜೈನ ಧರ್ಮದ 23ನೇ ತೀರ್ಥಂಕರಾಗಿರ್ತಾರ. ಏನಾಗಿರ್ತಾರ? ಜೈನ ಧರ್ಮದ 23ನೇ ತೀರ್ಥಂಕರಾಗಿರ್ತಾರ. ಸರ 23 ತೀರ್ಥಂಕರ್ ಇದಾರ. ಅಷ್ಟು ಜೈನ ಧರ್ಮದೊಳಗ ಎಷ್ಟು ತೀರ್ಥಂಕರು ಕಂಡು ಬರ್ತಾರೆ ಸರ್ ಅಂತ ಕೇಳಿದ್ರೆ 24 ತೀರ್ಥಂಕರು ಕಂಡು ಬರ್ತಾರ. ಈ 24ನೇ ತೀರ್ಥಂಕರ ಯಾರಂದ್ರ ಮಹಾವೀರರು. 24ನೇ ತೀರ್ಥಂಕರ ಯಾರಾಗಿರ್ತಾರ? ಮಹಾವೀರರು ಆಗಿರ್ತಾರ. ಓಕೆ, ನನ್ನ ವರ್ಡ್ಸ್ ಅನ್ನ ಕರೆಕ್ಟ್ ಆಗಿ ಕೇಳ್ರಿ. ಜೈನ ಧರ್ಮದ ಸ್ಥಾಪಕ ಅಂತ ಕೇಳಿದ್ರ ನಿಮ್ಗ ಋಷಭನಾಥ ಆರ್ ಆದಿನಾಥ ಇಬ್ರು ಒಂದ. ಋಷಭನಾಥ ಅಂದ್ರೂ ಒಂದ, ಆದಿನಾಥ ಅಂದ್ರು ಒಂದ. ಅದು ಬಂತಂದ್ರ ಏನಂತ ಹಾಕ್ಬೇಕು? ರಿಷಭನಾಥ ಅಂತ ಹಾಕ್ಬೇಕು. ಒಂದ್ ವೇಳೆ ರಿಷಭನಾಥ ಇಲ್ಲ ಅಂತ ಕೇಳಿದ್ರ ಮಹಾವೀರ ಅಂತೇಳಿ ಹಾಕ್ಬೇಕು. ಓಕೆ, ಇವರು ಜೈನ ಧರ್ಮದ 24ನೇ ತೀರ್ಥಂಕರಾಗಿ ಏನ್ ಮಾಡಿದಾರ? ಆಚರಣೆ ಮಾಡಿದಾರ. ಓಕೆ, ನೆಕ್ಸ್ಟ್ ಈ ಗೌತಮ ಬುದ್ಧ ಯಾರ್ರಿ ಸರ? ಯಾರು? ಗೌತಮ ಬುದ್ಧ ಯಾರ್ರಿ ಸರ್ ಅಂತ ಕೇಳಿದ್ರ ಬೌದ್ಧ ಧರ್ಮದ ಸ್ಥಾಪಕ. ಯಾವುದು? ಬುದ್ಧ ಧರ್ಮ ಆರ್ ಬೌದ್ಧ ಧರ್ಮದ ಸ್ಥಾಪಕ ಯಾರಾಗಿರ್ತಾರ ಅಂತ ಕೇಳಿದ್ರ ಬುದ್ಧನು ಆಗಿರ್ತಾನ. ಓಕೆ, ಈ ರೀತಿಯಾಗಿ ಜೈನ ಧರ್ಮ ಹಾಗೂ ಬೌದ್ಧ ಧರ್ಮದ ಬಗ್ಗೆ ಕ್ವಶನ್ಸ್ ಬರ್ತಿರ್ತಾವ. ಓಕೆ, ಇವನಿಗೆ ಎಲ್ಲಿ ಜ್ಞಾನೋದಯವಾಯ್ತು, ಯಾವ ವಯಸ್ಸಿನಲ್ಲಿ ಜ್ಞಾನೋದಯವಾಯ್ತು, ನೆಕ್ಸ್ಟ್ ಎಲ್ಲಿ ಇವ ನಿಧನವನ್ನ ಹೊಂದಿದ, ಪರಿನಿರ್ವಾಣವನ್ನ ಹೊಂದಿದ, ನಿಮಗ ಎಲ್ಲವನ್ನ ಹೇಳ್ತೀನಿ. ಓಕೆ, ನೆಕ್ಸ್ಟ್ Sundarbans Delta is formed by, Sundarbans Delta is formed by Ganga only, Brahmaputra only, Ganga and Brahmaputra and Godavari. ಹೇಳ್ರಿ ನೋಡೋಣ ಸರ. ಸುಂದರ್ಬನ್ಸ್ ಡೆಲ್ಟಾ ಗೋದಾವರಿ ಹಾಗೂ ಕೃಷ್ಣ ಅಲ್ಲ. ಈ ಗೋದಾವರಿ ಮತ್ತು ಕೃಷ್ಣ ಎಲ್ಲಿ ಕಂಡು ಬರುತ್ತ ಅಂದ್ರ ನಮ್ಮ ದಕ್ಷಿಣ ಭಾರತದ ಕಂಡು ಬರುತ್ತ. ನೆಕ್ಸ್ಟ್ ಗಂಗಾ ಅಂಡ್ ಬ್ರಹ್ಮಪುತ್ರ. ಸರ ಗಂಗಾ ನಂಗೆ ಗೊತ್ತದ, ಬಟ್ ಬ್ರಹ್ಮಪುತ್ರ ಗೊತ್ತಿಲ್ಲ ಅಂತ ಹೇಳತ್ತೀವಿ. ಏನಂದ್ರ ಗಂಗಾ ಮತ್ತೆ ಬ್ರಹ್ಮಪುತ್ರ ಏನಾಗಿರುತ್ತ? ಗಂಗಾ ಮತ್ತೆ ಬ್ರಹ್ಮಪುತ್ರ. ಯಾವುದು? ಗಂಗಾ ಮತ್ತೆ ಬ್ರಹ್ಮಪುತ್ರ. ಓಕೆ, ಗಂಗಾ ಮತ್ತೆ ಬ್ರಹ್ಮಪುತ್ರ. ಈ ಸುಂದರ್ಬನ್ ಡೆಲ್ಟಾ ಎಲ್ಲಿ ಕಂಡು ಬರುತ್ತ ಅಂತ ಕೇಳಿದ್ರ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುತ್ತ. ಎಲ್ಲಿ ಕಂಡು ಬರುತ್ತ? ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುತ್ತ. ಓಕೆ, ಈ ಪಶ್ಚಿಮ ಬಂಗಾಳದೊಳಗ ಸುಂದರ್ಬನ್ಸ್ ಡೆಲ್ಟಾ ಕಂಡು ಬರುತ್ತ. ಇದನ್ನ ಜಗತ್ತಿನ ಅತಿ ದೊಡ್ಡ ಡೆಲ್ಟಾ ಅಂತ ಕರೀತಾರ. ಡೆಲ್ಟಾ ಅಂದ್ರ ನದಿ ತೀರ ಬಯಲು ಪ್ರದೇಶ. ಏನಂತ ಕರೀತಾರ? ಡೆಲ್ಟಾ ಅಂದ್ರ ಏನು? ಡೆಲ್ಟಾ ಅಂದ್ರ ನದಿ ತೀರ ಬಯಲು ಪ್ರದೇಶ. ಏನಂತ ಕರೀತಾರ? ನದಿ ತೀರ ಬಯಲು ಪ್ರದೇಶವನ್ನ ಡೆಲ್ಟಾ ಅಂತ ಹೇಳಿ ಕರೀತಾರ. ಎಲ್ಲಿ ಕಂಡು ಬರುತ್ತ ಅಂತ ಹೇಳಿದೆ? ಪಶ್ಚಿಮ ಬಂಗಾಳದಲ್ಲಿ, ವೆಸ್ಟ್ ಬಂಗಾಳದಲ್ಲಿ ಕಂಡು ಬರುತ್ತ. ಓಕೆ, ಇನ್ನ ಸುಂದರ್ ಬನ್ಸ್ ಯಾಕಂತ ಕರೀತಾರ? ಸುಂದರ್ ಬನ್ಸ್, ಸುಂದರ್ ಅಂತಕ್ಕಂಥದ್ದು ಮರಗಳಾಗಿರ್ತಾವ. ಏನಾಗಿರ್ತಾವ? ಗಿಡಗಳಾಗಿರ್ತಾವ. ಬಂಗಾಳಿ ಭಾಷೆಯಲ್ಲಿ ಬಣ್ ಅಂದ್ರ ಏನಂದ್ರ ಕಾಡು. ಏನಂದ್ರ ಸುಂದರಿ ಮರಗಳು ಕಂಡು ಬರತಕ್ಕಂತಹ ಕಾರಣದಿಂದಾಗಿ ಇದನ್ನ ಸುಂದರ್ ಬನ್ಸ್ ಅಂತೇಳಿ ಕರೀತಾರ. ಓಕೆ, ಕ್ಲಿಯರ್. ನೆಕ್ಸ್ಟ್ ಓಜೋನ್ ಲೇಯರ್ ಇಸ್ ಫೌಂಡ್ ಇನ್, ಓಜೋನ್ ಲೇಯರ್. ನಾನು ನಿಮಗೆ ಯಾವಾಗ್ಲೂ ನಿಮ್ಗೆ ಹಿಡಿದಂಗಿಲ್ಲ, ನಾನು ಬೇರೆ ಕ್ಲಾಸ್ ಒಳಗೆ ಹೇಳಿದ್ದೀನಿ ಅನ್ಸುತ್ತೀನಿ. ಓಕೆ, ಓಜೋನ್ ಲೇಯರು ಎಲ್ಲಿ ಕಂಡು ಬರುತ್ತ ಸರ? ಓಜೋನ್ ಲೇಯರ್ ಅಂತಕ್ಕಂಥದ್ದನ್ನ ನಮಗೇನು ಐಡಿಯಾ ಇಲ್ಲ ಅಂದ್ರ ಹೇಳ್ತೀನಿ. ಓಜೋನ್ ಲೇಯರ್ ಅಂತಕ್ಕಂಥದ್ದು ಓಜೋನ್ ಲೇಯರ್ ಅಂತಕ್ಕಂಥದ್ದು ಸೂರ್ಯನಿಂದ ಬೀಳ್ತಕ್ಕಂತಹ UV ರೇಸ್. ಯಾವ? UV ಅಲ್ಟ್ರಾ ವೈಲೆಟ್ ರೇಸ್. ಯಾವ? ಅಲ್ಟ್ರಾ ವೈಲೆಟ್ ರೇಸ್ ಅನ್ನ ತಡೆ ಹಿಡಿತೈತಿ. ಫಾರ್ ಎಕ್ಸಾಂಪಲ್, ಸೂರ್ಯನಿಂದ ಅಗಾಧ ಪ್ರಮಾಣವಾದ ನೇರಳಾತೀತ ಕಿರಣಗಳು ಬರ್ತಾವ. ಆ ನೇರಳಾತೀತ ಕಿರಣಗಳು ನಮ್ಮ ದೇಹದ ಮೇಲೆ ನೇರವಾಗಿ ಬೀಳುವುದರಿಂದ, ನೇರವಾಗಿ ಬೀಳುವುದರಿಂದ ನಮಗ ಕ್ಯಾನ್ಸರ್ ಬರ್ತಕ್ಕಂತಹ ಚಾನ್ಸಸ್ ಅದ.
ಏನ್ ಬರ್ತಕ್ಕಂತಹ ಚಾನ್ಸಸ್ ಅದ? ಕ್ಯಾನ್ಸರ್ ಬರ್ತಕ್ಕಂತಹ ಚಾನ್ಸಸ್ ಅದ ಸರ್. ಮತ್ ಕ್ಯಾನ್ಸರ್ ಬರತ್ತ, ಇದನ್ನ ಹೆಂಗ್ ಪ್ರಿವೆಂಟ್ ಮಾಡುವುದು ಅಂದ್ರ, ಇದನ್ನ ಪ್ರಿವೆಂಟ್ ಮಾಡೋದು ಯಾವ್ದಾಗಿರುತ್ತಂದ್ರ ಓಜೋನ್ ಆಗಿರುತ್ತ. ಏನಾಗಿರುತ್ತ? ಓಜೋನ್ ಆಗಿರುತ್ತ. ನೇರಳಾತೀತ ವಿಕಿರಣಗಳನ್ನ ತಡೆ ಹಿಡಿತಕ್ಕಂಥದ್ದು ಯಾವ್ದಾಗಿರುತ್ತ? ಓಜೋನ್ ಆಗಿರುತ್ತ. ಈ ಓಜೋನ್ ನ ಅಣುಸೂತ್ರ ಏನಾಗಿರುತ್ತಂದ್ರ O3 ಆಗಿರುತ್ತ. ಏನಾಗಿರುತ್ತ? O3 ಆಗಿರುತ್ತ. 3 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ಇಲ್ ಕಾಲ್ಡ್ ಏನಂದ್ರ ಓಜೋನ್ ಅಂತ ಕರೀತಾರ. ಓಕೆ, ನೆಕ್ಸ್ಟ್ ಈ ಓಜೋನ್ ಎಲ್ಲಿ ಕಂಡು ಬರತ್ತರಿ ಸರ್ ಅಂತ ಕೇಳಿದ್ರ ಟ್ರೋಪೋಸ್ಪಿಯರ್, ಸ್ಟ್ಯಾಟೋಸ್ಪಿಯರ್, ಮೀಸೋಸ್ಪಿಯರ್ ಹಾಗೂ ಥರ್ಮೋಸ್ಪಿಯರ್. ಸರ್ ಏನ್ರಿ ಇವು ಹೊಸ ಸ್ಪಿಯರ್? ನೀವು ಕನ್ನಡದಾಗ ಓದಿರ್ತೀರಿ, ಇವು ಸ್ಪಿಯರ್ ಅಂದ್ರೆ ನಿಮ್ಗೆ ಅರ್ಥ ಆಗತ್ತಿಲ್ಲ. ಓಕೆ, ಪರಿವರ್ತನಾ ಮಂಡಲ, ಓಕೆ, ಸಮೋಷ್ಣ ಮಂಡಲ ಹಾಗೂ ಮಧ್ಯಂತರ ಮಂಡಲ, ಅಯಾನು ಮಂಡಲ, ಓಕೆ, ಹಾಗೂ ಬಾಹ್ಯ ಮಂಡಲ ಅಂತೇಳಿ 5 ರೀತಿಯ ಸ್ಪಿಯರ್ ಗಳನ್ನ ಓದಿರ್ತೀವಿ. ಎಷ್ಟು ರೀತಿಯ ಸ್ಪಿಯರ್ಗಳನ್ನ? 5 ರೀತಿಯ ಸ್ಪಿಯರ್ಗಳನ್ನ ಓದಿರ್ತೀರಿ ಸರ್. 5 ಸೀರಿಯಲ್ ವೈಸ್ ಹೆಂಗ್ ನೆನ್ಪಿಟ್ಕೊಳ್ದ್ರಿ ಸರ್ ಅಂತಂದ್ರ ಒಂದ್ ಶಾರ್ಟ್ ಕಟ್ ಹೇಳ್ತೀನಿ ಕೇಳ್ರಿ. ಏನಂದ್ರ ಟ್ರಸ್ಟ್ ಮೀ ಇನ್ ಎಕ್ಸಾಮ್. ಏನು? ಟ್ರಸ್ಟ್ ಮೀ ಇನ್ ಎಕ್ಸಾಮ್. ಎಲ್ಲಿ ಟ್ರಸ್ಟ್ ಮಾಡ್ಬೇಕ? ಎಕ್ಸಾಮ್ದೊಳಗ ನನ್ನ ನಂಬ್ರಿ ಅಂತ ಹೇಳತ್ತದ. ಓಕೆ, ನಾನು ಟ್ರಸ್ಟ್ ಮೀ ಅಂತಕ್ಕಂಥದ್ದನ್ನ ಎಲ್ಲಿ ಮಾರ್ಕಿಂಗ್ ಮಾಡ್ತೀನಿ ನೋಡ್ರಿ. TR ಅಂತಕ್ಕಂಥದ್ದು ಟ್ರೋಪೋಸ್ಪಿಯರ್. TR ಅಂತಕ್ಕಂಥದ್ದು ಟ್ರೋಪೋಸ್ಪಿಯರ್. ನೆಕ್ಸ್ಟ್ ST ಅಂತಕ್ಕಂಥದ್ದು ಸ್ಟ್ಯಾಟೋಸ್ಪಿಯರ್. ಯಾವುದು? ಸ್ಟ್ಯಾಟೋಸ್ಪಿಯರ್. ME ಅಂತಕ್ಕಂಥದ್ದು ಮೀಸೋಸ್ಪಿಯರ್, ಮಧ್ಯಂತರ ಮಂಡಲ. ಟ್ರೋಪೋಸ್ಪಿಯರ್ ಅಂದ್ರ ಪರಿವರ್ತನಾ ಮಂಡಲ, ಸ್ಟ್ಯಾಟೋಸ್ಪಿಯರ್ ಅಂದ್ರ ಸಮೋಷ್ಣ ಮಂಡಲ, ಮೀಸೋಸ್ಪಿಯರ್ ಅಂದ್ರ ಮಧ್ಯಂತರ ಮಂಡಲ. ನೆಕ್ಸ್ಟ್ ಅಯಾನೋಸ್ಪಿಯರ್ ಅಂದ್ರ ಅಯಾನ ಮಂಡಲ. ಓಕೆ, ಏನಂದ್ರ ಅಯಾನು ಮಂಡಲ ಅಂತ ಕರೀತಾರ. ನೆಕ್ಸ್ಟ್ ಎಕ್ಸೋಸ್ಪಿಯರ್ ಅಂದ್ರ ಬಾಹ್ಯ ಮಂಡಲ. ನಿಮ್ಗಡೆ ಬಂದಿರತ್ತ ಈ ಮಿಸೋಸ್ಪಿಯರ್, ಐನೋಸ್ಪಿಯರ್, ಫೋಟೋಸ್ಪಿಯರ್, ಈ ರೀತಿಯಾದಂತಹ 5 ಸ್ಪಿಯರ್ಗಳು ನಮ್ಮ ವಾತಾವರಣದಲ್ಲಿ ಕಂಡು ಬರ್ತಾವ. ನನ್ ಕ್ವಶನ್ ಏನಾಗಿತ್ತಂದ್ರ ಈ 5 ಸ್ಪಿಯರ್ದೊಳಗ ಓಜೋನ್ ಲೇಯರ್ ಎಲ್ಲಿ ಕಂಡು ಬರತ್ರಿ ಸರ್ ಅಂತ ಕೇಳಿದ್ರ ಎಲ್ಲಿ ಕಂಡು ಬರತ್ತ? ಸ್ಟ್ಯಾಟೋಸ್ಪಿಯರ್ದೊಳಗೆ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತಾ? ಸ್ಟ್ಯಾಟೋಸ್ಪಿಯರ್ ಒಳಗೆ ಕಂಡು ಬರುತ್ತೆ. ನೆಕ್ಸ್ಟ್ ಸರ್ ಈ ಟ್ರೋಪೋಸ್ಪಿಯರ್ದಾಗ ಏನಾಗತ್ತ? ಯಾವುದು? ಟ್ರೋಪೋಸ್ಪಿಯರ್ದಾಗ ಏನಾಗತ್ತ? ನಿಮಗ ಮಳೆ ಹಾಗೂ ಗುಡುಗು ಸಹಿತ ವಾತಾವರಣ ಕಂಡು ಬರ್ತಕ್ಕಂತಹ ಪ್ರದೇಶ ಯಾವ್ದಾಗಿರುತ್ತ? ಟ್ರೋಪೋಸ್ಪಿಯರ್. ಈಗ ನಮ್ಮ ಮಳೆ ಆಗತೈತಲ್ಲ, ಮಳೆ ಯಾವ ಸ್ಪಿಯರ್ದೊಳಗ ಯಾವ ಮಂಡಲದಿಂದ ಆಗ್ತೈತಿ ಅಂತ ಕೇಳಿದ್ರ ಟ್ರೋಪೋಸ್ಪಿಯರ್ದ ಮಂಡಲದಿಂದ ಆಗ್ತೈತಿ. ಗುಡುಗು, ಮಳೆ, ಮಿಂಚು ಈ ಎಲ್ಲಾ ಸ್ಪಿಯರ್ಗಳು ಯಾವ್ದ್ರಿಂದ? ಟ್ರೋಪೋಸ್ಪಿಯರ್ ದಿಂದ ಆಗ್ತಾವ. ನೆಕ್ಸ್ಟ್ ಸ್ಟ್ಯಾಟೋಸ್ಪಿಯರ್. ಸ್ಟ್ಯಾಟೋಸ್ಪಿಯರ್ ಏನಾಗಿರುತ್ತ? ಇಲ್ಲಿ ಯಾವುದೇ ರೀತಿಯ ಒತ್ತಡದ ಇರಂಗಿಲ್ಲ. ನೆಕ್ಸ್ಟ್ ಅಲ್ಲಿ ಟೆಂಪರೇಚರ್ ಜಾಸ್ತಿನೂ ಇರಂಗಿಲ್ಲ, ಟೆಂಪರೇಚರ್ ಕಮ್ಮಿನೂ ಇರಂಗಿಲ್ಲ. ಇದು ಒಂದು ಕಾಮ್ ಆಗಿರ್ತಕ್ಕಂತಹ ವಲಯವಾಗಿರುತ್ತ. ಯಾವುದು? ಸ್ಟ್ಯಾಟೋಸ್ಪಿಯರ್. ಇದು ಮಧ್ಯಂತರ ಮಂಡಲ ಮೀಸೋಸ್ಪಿಯರ್. ಮೀಸೋಸ್ಪಿಯರ್ ಇದೊಂದು ಕೋಲ್ಡ್ ಆಗಿರ್ತಕ್ಕಂತಹ ಮಂಡಲವಾಗಿರುತ್ತ. ಅಯಾನೋಸ್ಪಿಯರ್ ಒಳಗ ಏನಾಗಿರುತ್ತ ಅಂದ್ರ ಅತಿ ಹೆಚ್ಚು ಉಷ್ಣಾಂಶ ಕಂಡು ಬಂದ ಕಾರಣದಿಂದಾಗಿ ಅಲ್ಲಿರ್ತಕ್ಕಂತಹ ಮಾಲಿಕ್ಯೂಲ್ಗಳು ಅಯಾನುಗಳಾಗಿ ಡಿವೈಡ್ ಆಗಿರ್ತಾವ. ಏನಾಗಿರ್ತಾವ? ಅಯಾನುಗಳಾಗಿ ಡಿವೈಡ್ ಆಗಿರ್ತಾವ. ಆ ಕಾರಣದಿಂದಾಗಿ ಇದನ್ನ ಅಯಾನೋಸ್ಪಿಯರ್ ಅಂತ ಕರೀತಾರ. ನೆಕ್ಸ್ಟ್ ಇದರಿಂದ ಹೊರಗಡೆ ಇರ್ತಕ್ಕಂತಹದನ್ನ ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ಓಕೆ, ಈ ರೀತಿಯ ನೆನಪಿಟ್ಕೋರಿ. ಇವು ಸೀರಿಯಲ್ ಆರ್ಡರ್ ಇರ್ತಾವ. ಭೂಮಿಯಿಂದ ಮೇಲಕ್ಕೆ ಹೋದಂತೆ ಜೋಡಣೆ ಮಾಡ್ರಿ, ಮೇಲ್ಗಡೆಯಿಂದ ಕೆಳಗಡೆ ಬರ್ತಕ್ಕಂಥದ್ದನ್ನ ಜೋಡಣೆ ಮಾಡ್ರಿ ಅಂತ ಕ್ವಶನ್ ಅನ್ನ ಕೇಳ್ಬೋದು. ಈ ರೀತಿ ಸಹ ಕ್ವಶನ್ ಅನ್ನ ಕೇಳ್ಬೋದು. ಇದಕ್ಕೆ ಆನ್ಸರ್ ಯಾವ್ದ್ರಿ ಸರ್ ಅಂತ ಕೇಳಿದ್ರ ಸ್ಟ್ರಾಟೋಸ್ಪಿಯರ್. ಯಾವ್ದಾಗಿರುತ್ತ? ಸ್ಟ್ರಾಟೋಸ್ಪಿಯರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. Right to education is mentioned in the which article? ಯಾವುದು? ರೈಟ್ ಟು ಎಜುಕೇಶನ್. ನಾವು ಎಲ್ಲ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡಬೇಕಂತೇಳಿ ನಮ್ಮ ಸಂವಿಧಾನದೊಳಗ ಉಲ್ಲೇಖ ಐತಿ. ಏನೈತಿ? ಸಂವಿಧಾನದೊಳಗ ಉಲ್ಲೇಖ ಐತಿ. ಬಟ್ ಸಂವಿಧಾನದ ಯಾವ ವಿಧಿಯಲ್ಲಿ ಉಲ್ಲೇಖ ಐತಿ? ಸಂವಿಧಾನದ ಯಾವ ವಿಧಿಯಲ್ಲಿ ಉಲ್ಲೇಖವೈತಿ ಅಂತ ಕೇಳಿದ್ರ ಆರ್ಟಿಕಲ್ 21A, ಆರ್ಟಿಕಲ್ 21 ಕ್ಲಾಸ್ ಎ ಒಳಗ ಏನಂದ್ರ ರೈಟ್ ಟು ಎಜುಕೇಶನ್, RTE, ರೈಟ್ ಟು ಎಜುಕೇಶನ್. ಓಕೆ ಸರ್, 21 ಐತಿ, 21A ಹೆಂಗ್ ಬಂತ್ರಿ ಸರ್? ಸರ್ ನಾನು ನೀವು ಎಲ್ಲೋ ಕ್ಲಾಸ್ನಾಗ ಕೇಳಿದ್ದೆ,
ಹಿಂಗ A1, 2, 3 ಬಂದ್ರ ಇದು ನಮ್ಮ ಮೂಲ ಸಂವಿಧಾನದಾಗಿಲ್ಲ, ಅದನ್ನ ತಿದ್ದುಪಡಿ ಮಾಡಿ ತಗೊಂಡ್ ಬಂದಿದಾರ ಅಂತೇಳಿ ಹಿಂದೆ ನಿಮ್ ಕ್ಲಾಸ್ ಕೇಳುವತ್ನಾಗ ಹೇಳಿದ್ರಿ. ಅದು ನಂಗೆ ನೆನಪಾಗ್ಯದ ಅಂತಂದ್ರ, ಹಂಗಂದ್ರ ಸರ್ ಎಷ್ಟನೇ ತಿದ್ದುಪಡಿಯಿಂದ ಆಗೈತಿ? ಎಷ್ಟನೇ ತಿದ್ದುಪಡಿಯಿಂದ ಆಗೈತಿ? 86ನೇ ತಿದ್ದುಪಡಿಯಿಂದ. ಎಷ್ಟನೇ ತಿದ್ದುಪಡಿಯಿಂದ? 86ನೇ ತಿದ್ದುಪಡಿಯಿಂದ. 2002 26th ಅಮೆಂಡ್ಮೆಂಟ್ ಇನ್ 2002 ಏನ್ ತಿದ್ದುಪಡಿ ಮಾಡಿದಾರ? ಈ RTE ಮೂಲಕ, ರೈಟ್ ಟು ಎಜುಕೇಶನ್ ಮೂಲಕ ಏನ್ ತಿದ್ದುಪಡಿ ಮಾಡಿದಾರ ಅಂತ ಕೇಳಿದ್ರ, ಯಾರು 6ರಿಂದ 14 ವರ್ಷದ ಮಕ್ಕಳಿರ್ತಾರಲ್ಲ, ಯಾರು 6ರಿಂದ 14 ವರ್ಷದ ಮಕ್ಕಳಿರ್ತಾರಲ್ಲ, ಅವರಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡಬೇಕು. ಇದು ಗೌರ್ಮೆಂಟ್ನ ಆದ್ಯ ಕರ್ತವ್ಯ ಆಗಿರುತ್ತೆ. ಓಕೆ, ನಿಮಗೆ ಯಾರಾದ್ರೂ ಗೌರ್ಮೆಂಟ್ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ನಿಮಗ ಅಡ್ಮಿಷನ್ ಅನ್ನ ಕೊಡತಿಲ್ಲ, ಏನ್ ಮಾಡತ್ತಿಲ್ಲ, ನಾವು ನಿಮ್ಮನ್ನ ಹಚ್ಕೊಳಂಗಿಲ್ಲ ಅನ್ನತಿದ್ರಂದ್ರ ನೀವೇನ್ ಮಾಡ್ಬೋದು ಅಂದ್ರ, ಈ ಸುಪ್ರೀಂ ಕೋರ್ಟ್ಗೆ ಹೋಗಿ ಇದನ್ನ ಮೊಕದ್ದಮೆಯನ್ನ ಹೂಡಬಹುದು. ಓಕೆ, ಕ್ಲಿಯರ್. ನೆಕ್ಸ್ಟ್, ಸ್ಪೀಡ್ ಆಫ್ ಲೈಟ್ ಈಸ್, ಸರ್ ಸ್ಪೀಡ್ ಆಫ್ ಲೈಟ್, ಬೆಳಕಿನ ವೇಗವೆಷ್ಟು? ಈ ರೀತಿ ಕ್ವಶನ್ ಕೊಟ್ಟಿರ್ತಾರ. ನಿಮ್ಗೆಲ್ಲರಿಗೂ ಗೊತ್ತಾದ 3 ಲಕ್ಷ ಕಿಲೋಮೀಟರ್ ಅಂತಕ್ಕಂಥದ್ದು, ಸಾರಿ 3 ಲಕ್ಷ ಮೀಟರ್ ಪರ್ ಸೆಕೆಂಡ್ ಅಂತಕ್ಕಂಥದ್ದು ಅಂತ ಹೇಳಿ. ಸರ್ ಹಿಂಗ್ 10⁶ ಕೊಟ್ಟಾರ, 7 ಕೊಟ್ಟಾರ, 8 ಕೊಟ್ಟಾರ, 9 ಕೊಟ್ಟಾರ, ಹೆಂಗ್ರಿ ಸರ್ ಅಂತಂದ್ರ, ಮೀಟರ್ ಪರ್ ಸೆಕೆಂಡ್ ಅಂದ್ರ ಒಂದು ನಿಮಿಷಕ್ಕೆ, ಸಾರಿ ಒಂದು ಸೆಕೆಂಡಿಗೆ ಎಷ್ಟು ಮೀಟರ್ ಚಲಿಸ್ತದ? ಒಂದು ಸೆಕೆಂಡ್ಗೆ ಎಷ್ಟು ಮೀಟರ್ ಚಲಿಸ್ತದ ಅಂದ್ರ 3 × 10⁸. 3ರ ಮುಂದೆ 8 0, 3ರ ಮುಂದೆ 8 0 ಅಂದ್ರೆ ಎಷ್ಟಾಗತ್ತಲ್ಲ ಅಷ್ಟು ಸ್ಪೀಡ್ ಏನಾಗತ್ತಂದ್ರ ಬೆಳಕು 1 ಸೆಕೆಂಡ್ಗೆ ಚಲಿಸ್ತೈತಿ. ಓಕೆ ಸರ್, ಲೈಟ್ ಏನಂದ್ರ ಮೀಡಿಯಂ ಮೇಲೆ ಡಿಪೆಂಡ್ ಆಗಿರುತ್ತೇನೋ? ಫಾರ್ ಎಕ್ಸಾಂಪಲ್, ಇವಾಗ ವಾತಾವರಣದಾಗ ಹಾಶ್ ಬರೋದ್ನಾಗ ಲೈಟಿನ ಸ್ಪೀಡು ಚೇಂಜ್ ಆಗುತ್ತೇನೋ? ಅದೇ ರೀತಿ ಘನ ವಸ್ತುಗಳ ಮೂಲಕ ಹಾದು ಹೋಗುವಾಗ ಲೈಟಿನ ಸ್ಪೀಡ್ ಚೇಂಜ್ ಆಗುತ್ತೇನೋ? ದ್ರವ ವಸ್ತುಗಳ ಮೂಲೆ ಹಾದು ಬರ್ಬೇಕಾದ್ರೆ ಲೈಟ್ ಸ್ಪೀಡ್ ಚೇಂಜ್ ಆಗುತ್ತೇನೋ? ಇಲ್ಲ. ಏನಂದ್ರ ಲೈಟ್ ಸ್ಪೀಡ್ ಡಸಂಟ್ ಅಫೆಕ್ಟ್ ಆನ್ ಮೀಡಿಯಂ. ಲೈಟ್ ಸ್ಪೀಡ್ ಏನಾಗಿರಂಗಿಲ್ಲ, ಮೀಡಿಯಂ ಮೇಲೆ ಎಫೆಕ್ಟ್ ಆಗಿರಂಗಿಲ್ಲ, ಡಿಪೆಂಡ್ ಆಗಿರಂಗಿಲ್ಲ. ಏನಾಗಿರಂಗಿಲ್ಲ? ಡಿಪೆಂಡ್ ಆಗಿರಂಗಿಲ್ಲ. ಇದು ವ್ಯಾಕ್ಯೂಮ್ ಒಳಗೂ ಅದೇ ಸ್ಪೀಡ್ ಅನ್ನ ಹೊಂದಿರುತ್ತ, ಹಾಗೂ ಘನ ದ್ರವ ಅನಿಲಗಳಲ್ಲೂ ಸಹ ಅದೇ ಸ್ಪೀಡ್ ಅನ್ನ ಹೊಂದಿರುತ್ತ. ನೀವು ಇದರಿಂದ ಏನ್ ಕನ್ಕ್ಲೂಷನ್ ಮಾಡ್ಕೋಬೇಕಂದ್ರ, ದ ಲೈಟ್ ಸ್ಪೀಡ್ ಡಸಂಟ್ ಡಿಪೆಂಡ್ ಆನ್ ದ ಮೀಡಿಯಂ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ಬೋದು. ಏನಂದ್ರ, ದ ಸೌಂಡ್ ಸ್ಪೀಡ್ ಡಿಪೆಂಡ್ ಆನ್ ದ ಮೀಡಿಯಂ? ಎಸ್ ಆರ್ ನೋ? ಎಸ್, ಸೌಂಡ್ ಸ್ಪೀಡ್ ಇಸ್ ಡಿಪೆಂಡ್ ಆನ್ ದ ಏನಂದ್ರ ಮೀಡಿಯಂ. ಸರ್ ಹೆಂಗ್ರಿ ಸರ್? ಫಾರ್ ಎಕ್ಸಾಂಪಲ್, ಒಂದ್ ಗಾಳಿ ಒಳಗೆ ನಿಂತು ಒಬ್ಬನ ಒದರಿ ಅವಂಗ ಈಸಿಯಾಗಿ ಕೇಳಿಸುತ್ತ, ಅದೇ ರೀತಿ ಒಬ್ಬನ ಕೋಣೆ ಒಳಗೆ ನಿಂದಿರಿಸಿ ಹೊರಗಡೆಯಿಂದ ಒದರಿ ಅವಂಗ ಏನಾಗಲ್ಲ, ಕೇಳ್ಸಂಗಿಲ್ಲ. ಅದರಿಂದ ನೀವು ಏನ್ ತಿಳ್ಕೊಬೇಕಾಗತ್ತ ಅಂತಂದ್ರ, ಒಬ್ಬ ವ್ಯಕ್ತಿ, ಸಾರಿ ಏನಂದ್ರ ಸೌಂಡು ಮೀಡಿಯಂ ಮೇಲೆ ಡಿಪೆಂಡ್ ಆಗಿರುತ್ತ, ಆದ್ರೆ ಬೆಳಕು ಏನಾಗಿರಂಗಿಲ್ಲ, ಡಿಪೆಂಡ್ ಆಗಿರಂಗಿಲ್ಲ. ಅದೇ ರೀತಿ ನಾನು ಇವತ್ತೊಂದು ನಿಮ್ಗೆ ಹೋಮ್ವರ್ಕ್ ಕೊಡ್ತಿದ್ದೀನಿ. ಏನ್ ಹೋಮ್ವರ್ಕ್ ಕೊಡ್ತಿದ್ದೀನಿ ಅಂತಂದ್ರ, ಶಬ್ದದ ವೇಗ ಎಷ್ಟು? ಶಬ್ದದ ವೇಗ ಎಷ್ಟು ಅನ್ನೋದನ್ನ ನನ್ನ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಅನ್ನ ಹಾಕ್ಬೇಕು. ಓಕೆ, ನೆಕ್ಸ್ಟ್, ದ ಯೂನಿಟ್ ಆಫ್ ಫೋರ್ಸ್. ಈ ರೀತಿ ಕ್ವಶನ್ಸ್ ಎಕ್ಸಾಮ್ದಾಗ ಬರ್ತಿರ್ತಾವ. ಸೈನ್ಸ್ ಕ್ವಶನ್ಸ್, ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಬರ್ತಿರ್ತಾವ. ಯೂನಿಟ್ ಆಫ್ ಫೋರ್ಸ್, ಫೋರ್ಸ್ ಅಂತಕ್ಕಂಥದ್ದು ಯಾವುದರ ಯೂನಿಟ್ ಆಗಿರುತ್ತ? ಓಕೆ, ನಾನೊಂದು ಕ್ವಶನ್ ಕೇಳ್ತೀನಿ. ಸರ್, ಯೂನಿಟ್ ಈಸ್ ನೀಡ್ ಫಾರ್ ಅವರ್ ಡೇ ಟು ಡೇ ಲೈಫ್. ನಿಮ್ಗ ಯೂನಿಟ್ಸ್ ಬೇಕೇನು? ಬೇಕನ್ನೋರು ಸ್ವಲ್ಪ ನಾ ಎಷ್ಟು ಕೆಲಸ ಮಾಡೀನಿ ಅದನ್ನ ಯೂನಿಟ್ದಾಗ ಹೇಳ್ತೀರಿ, ಹೇಳಂಗಿಲ್ಲ. ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ನಿಮ್ಗೆ ಯಾಕೆ ಈ ಯೂನಿಟ್ಸ್ ಬೇಕಕ್ಕವ ಅಂತೇಳಿ ಹೇಳ್ತೀನಿ. ಓಕೆ, ಯಾಕೆ ಬೇಕಕ್ಕವ, ಯಾಕೆ ಬೇಡ ಅಂತೇಳಿ ನಾನು ನಿಮ್ಗ ಇಲ್ಲಿ ನೋಡ್ರಿ. ನಿಮ್ಮ ಮಮ್ಮಿ ಹೇಳ್ತಾಳ, ಮನೆಗೆ ಹೋಗಿ ಹಾಲು ತಗೊಂಡ್ ಬರ್ರಿ ಅಂತ ಹೇಳ್ತಾಳ. ಏನಂತಾಳ? ಹಾಲು ತಗೊಂಡ್ ಬರ್ರಿ ಅಂತಾಳ. ನೀವು ಡೈರೆಕ್ಟ್ ಹೋಗಿ ಕೇಳ್ತೀರಿ ನಿಮ್ಮ ಮಮ್ಮಿನ, ಎಷ್ಟು ತಗೊಂಡ್ ಬರ್ಲಿ ಅಂತೇಳಿ? ಹಾಲು ತಗೊಂಡ್ ಬಾ. ಏನ್ ತಗೊಂಡ್ ಬಾ ಅಂತಾಳ? ಹಾಲು ತಗೊಂಡ್ ಬಾ ಅಂತಾಳ. ಎಷ್ಟಂತ ಕೇಳ್ತೀರಿ? 1 ಲೀಟ್ರು, 2 ಲೀಟ್ರು, ಅರ್ಧ ಲೀಟ್ರು, 1/4 ಲೀಟ್ರು ಅಂತೇಳಿ. ಅದಕ್ಕೆ ನಮಗ್ ಏನ್ ಇಂಪಾರ್ಟೆಂಟ್ ಆಗ್ತೈತೆ ಅಂದ್ರ, ಈ ಲೀಟರ್ ಅಂತಕ್ಕಂಥದ್ದು ಯೂನಿಟ್ ಆಗಿರುತ್ತೆ. ಏನಾಗಿರುತ್ತ? ಲೀಟರ್ ಅಂತಕ್ಕಂಥದ್ದು ಯೂನಿಟ್ ಆಗಿರುತ್ತ. ನಾನ್ ನಿಮಗ ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ಏನ್ ಹೇಳಿದೆ? ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ಅದ್ರ ಸಲುವಾಗಿ ಡೇ ಟು ಡೇ ಲೈಫ್ ದಾಗ ನಮಗ್ ಏನಂದ್ರ, ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್.
ಏನಂದ್ರ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಡೇ ಟು ಡೇ ಲೈಫ್ ದಾಗ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾವ. ಓಕೆ, ಅದೇ ರೀತಿ ಫೋರ್ಸ್ ಬಲ, ಏನು ಫೋರ್ಸ್ ಅಂದ್ರ ಕನ್ನಡದಾಗ ಬಲ ಅಂತ ಕರಿತೀವಿ. ಬಲದ ಯೂನಿಟ್ ಯಾವ್ದಾಗಿರುತ್ತ, ಏನಾಗಿರುತ್ತ, ಬಲದ ಯೂನಿಟ್ ಯಾವ್ದಾಗಿರುತ್ತ, ನ್ಯೂಟನ್ ಆಗಿರುತ್ತ. ಯಾವ್ದಾಗಿರುತ್ತ, ನ್ಯೂಟನ್ ಆಗಿರುತ್ತ. ಓಕೆ, ಜೌಲ ಇದು ಯಾವ್ದರ ಯೂನಿಟ್ ಆಗಿರುತ್ತ, ಎನರ್ಜಿ ಶಕ್ತಿದಾಗಿರುತ್ತ. ಯಾವ್ದಾಗಿರುತ್ತ, ಎನರ್ಜಿ ಶಕ್ತಿದಾಗಿರುತ್ತ. ಪ್ಯಾಸ್ಕಲ್ ಪ್ರೆಷರ್ ಒತ್ತಡದಾಗಿರುತ್ತ. ಏನಾಗಿರುತ್ತ, ಪ್ರೆಷರ್ ಒತ್ತಡದಾಗಿರುತ್ತ. ಓಕೆ, ವ್ಯಾಟ್ ಯಾವುದು, ವ್ಯಾಟ್. ವ್ಯಾಟ್ ಯಾವ್ದ್ರದ್ದಾಗಿರುತ್ತ, ವೋಲ್ಟೇಜ್. ಯಾವ್ದ್ರದ್ದಾಗಿರುತ್ತ, ವೋಲ್ಟೇಜ್. ಯಾವ್ದ್ರದ್ದಾಗಿರುತ್ತ, ವೋಲ್ಟೇಜ್. ಯಾವ್ದ್ರದ್ದಾಗಿರುತ್ತ, ವೋಲ್ಟೇಜ್. ಓಕೆ, ನ್ಯೂಟನ್, ಫೋರ್ಸ್, ಜೌಲ್, ಎನರ್ಜಿ, ವ್ಯಾಟ್, ವೋಲ್ಟೇಜ್, ಪ್ಯಾಸ್ಕಲ್, ಪ್ರೆಷರ್. ಪ್ರೆಷರ್ ಅಂದ್ರೆ ಕನ್ನಡದಾಗ ಏನಂತ ಕರಿತೀವಿ, ಒತ್ತಡ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ದ ವಿಂಗ್ಸ್ ಆಫ್ ಫೈರ್ ಆಟೋಬಯೋಗ್ರಫಿ. ಆಟೋಬಯೋಗ್ರಫಿ ಅಂದ್ರ ಆತ್ಮಕಥನ. ಯಾವುದು, ವಿಂಗ್ಸ್ ಆಫ್ ಫೈರ್. ವಿಂಗ್ಸ್ ಆಫ್ ಫೈರ್ ಆಟೋಬಯೋಗ್ರಫಿ ಆಫ್, ಇದು ಯಾರ ಆತ್ಮಕಥನವಾಗಿದೆ, ಆತ್ಮಕಥೆಯಾಗಿದೆ, ಆಟೋಬಯೋಗ್ರಫಿ ಆಗಿದೆ ಅಂತ ಕೇಳಿದ್ರ APJ ಅಬ್ದುಲ್ ಕಲಾಂ. ಯಾರು, ಔಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಅವರತಕ್ಕಂಥದ್ದು ಅವರ ಪೂರ್ಣ ಹೆಸರಾಗಿತ್ತ. ಇವರು ನಮ್ಮ ಭಾರತದ 11ನೇ ರಾಷ್ಟ್ರಪತಿಯಾಗಿ ಕಾರ್ಯವನ್ನ ನಿರ್ವಹಿಸಿದಾರ. ವಿಜ್ಞಾನಿಯಾಗಿ ರಾಷ್ಟ್ರಪತಿಯಾದಂತಹ ಏಕೈಕ ವ್ಯಕ್ತಿ ಇವರು. ಏನಂದ್ರ 11ನೇ ರಾಷ್ಟ್ರಪತಿಯಾಗಿ ಕಾರ್ಯವನ್ನ ನಿರ್ವಹಿಸಿದಾರ. ಓಕೆ, ನೆಕ್ಸ್ಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆರ್ ಮೆನ್ಷನ್ಡ್ ಇನ್ ದ ವಿಚ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ನಾನು ನಿಮ್ಗ ಹಿಂದಿನ ಕ್ಲಾಸ್ ಒಳಗ ಹೇಳಿದ್ದೆ, ನಮ್ಮ ಭಾರತ ಸಂವಿಧಾನದೊಳಗ 25 ಭಾಗಗಳು ಕಂಡು ಬರ್ತಾವ ಅಂತ ಹೇಳಿ. ನಾನು 25 ಭಾಗಗಳನ್ನ ಹಿಂದೆ ಕ್ಲಾಸ್ ಒಳಗ ಹೇಳಿದ್ದೀನಿ. ಯಾವ ಕ್ಲಾಸ್ ಒಳಗ, ಮೇ ಬಿ SSC GD ಕ್ಲಾಸ್ ಒಳಗ ಅದನ್ನ ಮಾಡಿದ್ರೋ ಕ್ಲಾಸ್ ಒಳಗ 25 ಭಾಗಗಳನ್ನು ನಾನು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗ ಇವಾಗ 4ನೇ ಭಾಗದ ಬಗ್ಗೆ ಅಷ್ಟೇ ನಾನು ಸಿಂಪಲ್ ಆಗಿ ಡಿಸ್ಕಷನ್ ಮಾಡೋಣ. ಓಕೆ, ಯಾವುದು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಏನಂತ ಕರೀತಾರ, DPSP ಅಂತ ಕರೀತಾರ. ಏನಂತ ಕರೀತಾರ, DPSP. ಏನಂತ ಕರೀತಾರ, DPSP. DPSP ಅಂದ್ರ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಓಕೆ, ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯನ್ನ ಕನ್ನಡದಾಗ ಏನಂತ ಕರೀತಾರ್ರಿ ಸರ್ ಅಂತ ಕೇಳಿದ್ರ ರಾಜನೀತಿ ನಿರ್ದೇಶಕ ತತ್ವಗಳು. ಏನಂತ ಕರೀತಾರ, ರಾಜನೀತಿ ನಿರ್ದೇಶಕ ತತ್ವಗಳು. ಓಕೆ, ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನ ನಾವು ಯಾವ ಭಾಗದಲ್ಲಿ ಕಾಣ್ಬೋದ್ರಿ ಅಂತ ಕೇಳಿದ್ರ ಸಂವಿಧಾನದ 4ನೇ ಭಾಗದೊಳಗ. ಸಂವಿಧಾನದ 4ನೇ ಭಾಗದೊಳಗ. ಸರ್, ಯಾವ ದೇಶದಿಂದ ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನ ತಗೊಂಡಿದೀವಿ ಅಂದ್ರ ಐರಿಷ್ ಆರ್ ಐರ್ಲೆಂಡ್. ಯಾವುದರಿಂದ, ಐರಿಷ್ ಆರ್ ಐರ್ಲೆಂಡ್. ಓಕೆ, ಐರಿಷ್ ಆರ್ ಐರ್ಲೆಂಡ್. ಓಕೆ ಸರ್, ಎಲ್ಲಿಂದ ಯಾವ ವಿಧಿಗೆ ಕಂಡು ಬರ್ತಾವ್ರಿ ಸರ್ ಅಂತ ಕೇಳಿದ್ರ 36ರಿಂದ 51 ವಿಧಿಯವರೆಗೆ. ಎಲ್ಲಿಂದ ರೀ ಸರ, 36ರಿಂದ 51 ವಿಧಿಯವರೆಗೆ ಈ ರೀತಿಯಾದಂತಹ DPSP ಏನಂದ್ರ 4 ಭಾಗ, ಐರಿಷ್ ಇಂದ 36ರಿಂದ 51ರವರೆಗೆ ಕಂಡು ಬರ್ತಕ್ಕಂತಹ ವಿಧಿಗಳು ಆಗಿರ್ತಾವ. ಓಕೆ, ನೆಕ್ಸ್ಟ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಏನು, ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಸೋಲಾರ್ ಸಿಸ್ಟಮ್ ಒಳಗ ಲಾರ್ಜೆಸ್ಟ್ ಪ್ಲಾನೆಟ್ ಯಾವುದು ಅಂತ ಕೇಳ್ತಾರ. ಲಾರ್ಜೆಸ್ಟ್ ಪ್ಲಾನೆಟ್ ಅಂದ್ರ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕ್ವಶನ್ ಅದ. ಸೋಲಾರ್ ಸಿಸ್ಟಮ್ ಒಳಗ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕ್ವಶನ್ ಅದ. ನಾನ್ ನಿಮಗ ಸೋಲಾರ್ ಸಿಸ್ಟಮ್ ಬಗ್ಗೆನೂ ಸಹ ಎಕ್ಸ್ಪ್ಲೇನ್ ಮಾಡಿದೀನಿ. ಇವತ್ತ ಏನಂದ್ರ ಅತಿ ದೊಡ್ಡ ಗ್ರಹದ ಬಗ್ಗೆ ನಾವೇನ್ ಮಾಡೋಣ, ಪೂರ್ತಿಯಾಗಿ ಡಿಸ್ಕಷನ್ ಅನ್ನ ಮಾಡಲು. ಓಕೆ, ಅತಿ ದೊಡ್ಡ ಗ್ರಹ ಯಾವ್ದ್ರಿ ಸರ ಅಂತ ಕೇಳಿದ್ರ ಜುಪಿಟರ್. ಜುಪಿಟರ್ ಕನ್ನಡದಾಗ ಏನಂತಾರ, ಗುರು ಅಂತಾರ. ಏನಂತಾರ, ಗುರು ಅಂತಾರ. ಓಕೆ, ನಮ್ ಕನ್ನಡದಾಗ ಬರೀತಕ್ಕಂತಹ ಉದ್ದೇಶ ಏನಂದ್ರ ಆಲ್ಮೋಸ್ಟ್ ಆಲ್ ನಮ್ಮ ಕನ್ನಡದವ್ರು ಏನ್ ಮಾಡ್ತಿರ್ತೀರಿ, CISF ಎಕ್ಸಾಮ್ ಅನ್ನ ಬರೀತಿರ್ತೀರಿ. ನಿಮಗ ಹೋದ ತಕ್ಷಣ ಜುಪಿಟರ್ ಅಂತ ಹೇಳ್ಬಿಟ್ಟು ಹೋದ್ರ ಗೊತ್ತಾಗಂಗಿಲ್ಲ. ಅದಕ್ಕಾಗಿ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಕಾರಣದಿಂದ ವಿತ್ ಕನ್ನಡ ಮೀನಿಂಗ್ ಸಹ ನಾನು ನಿಮಗ ಹೇಳ್ತಿದ್ದೀನಿ. ಓಕೆ, ಯುರೇನಸ್ ಅನ್ನ ಯುರೇನಸ್ ಅಂತಾನ ಕರೀತಾರ. ಸ್ಟ್ರಾಟಮ್ ಅಂದ್ರ ಶುಕ್ರ. ಏನಂದ್ರ ಸ್ಟ್ರಾಟಮ್ ಅಂದ್ರ ಶನಿ. ಓಕೆ, ಅರ್ತ್ ಅಂದ್ರ ನಮ್ಮ ಭೂಮಿ ಆಗಿರುತ್ತ.
ಓಕೆ, ಇದ್ರೊಳಗ ಅತಿ ದೊಡ್ಡ ಗ್ರಹ ಯಾವ್ದ್ರಿ ಸರ್ ಅಂತ ಕೇಳಿದ್ರ ಗುರು ಗ್ರಹ. ಯಾವುದು ಅತಿ ದೊಡ್ಡ ಗ್ರಹ? ಯಾವುದು? ಗುರು ಗ್ರಹ. ಮತ್ತ ಇದನ್ನ ಏನಂತ ಕರೀತಾರ ಅಂತ ಕೇಳಿದ್ರ ಬೃಹಸ್ಪತಿ ಅಂತ ಕರೀತಾರ. ಏನಂತ ಕರೀತಾರ? ಇಂಗ್ಲಿಷ್ ದಾಗ ಆಲ್ಸೋ ಬೃಹಸ್ಪತಿ, ಕನ್ನಡದಾಗ ಆಲ್ಸೋ ಬೃಹಸ್ಪತಿ. ಯಾಕಂದ್ರ ಇದು ಅತಿ ದೊಡ್ಡ ಗ್ರಹವಾದ ಕಾರಣದಿಂದ ಇದನ್ನ ಬೃಹಸ್ಪತಿ ಅಂತೇಳಿ ಕರೀತಾರ. ಓಕೆ, ಈ ಗುರುಗ್ರಹದ ಬಗ್ಗೆ ಇನ್ನೂ ಹೇಳ್ಬೇಕಂದ್ರ ಅತಿ ಚಿಕ್ಕ ಅಕ್ಷಭ್ರಮಣ ಅವಧಿ ಏನಂದ್ರ ಅಕ್ಷಭ್ರಮಣ ಅಂದ್ರ ಇಟ್ಸ್ ಓನ್ ಎಕ್ಸಸ್. ದ ಪ್ಲಾನೆಟ್ ರೊಟೇಟ್ಸ್ ಅರೌಂಡ್ ಇಟ್ಸ್ ಓನ್ ಎಕ್ಸಸ್. ಹಿಂಗಂದ್ರ ಯಾವ ಗ್ರಹವು ತನ್ನ ಸುತ್ತ ಸುತ್ತುವುದನ್ನ ಅಕ್ಷಭ್ರಮಣ ಅವಧಿ ಅಂತ ಕರೀತಾರ. ಏನಂತ ಕರೀತಾರ? ಅಕ್ಷಭ್ರಮಣ ಅವಧಿ ಅಂತ ಕರೀತಾರ. ಅತಿ ಕಡಿಮೆ ಅಕ್ಷಭ್ರಮಣ ಅವಧಿಯನ್ನ ಹೊಂದಿರತಕ್ಕಂತಹ ಗ್ರಹ ಯಾವ್ದ್ರಿ ಸರ್ ಅಂತಂದ್ರ ಗುರುಗ್ರಹ. ಇದ್ರೊಳಗ ಎಷ್ಟು ಉಪಗ್ರಹಗಳು ಕಂಡು ಬರ್ತಾವ ಅಂತಂದ್ರ 82 ಉಪಗ್ರಹಗಳು ಕಂಡು ಬರ್ತಾವ. ಎಷ್ಟು ಉಪಗ್ರಹಗಳು ಕಂಡು ಬರ್ತಾವ್ರಿ ಸರ? 82 ಉಪಗ್ರಹಗಳು ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಚಿಲ್ಕಾ ಲೇಕ್ ಈಸ್ ಲೊಕೇಟೆಡ್. ಓಕೆ, ಚಿಲ್ಕಾ ಲೇಕ್ ಎಲ್ಲಿ ಕಂಡು ಬರುತ್ತಾ? ಇದು ಒಂದು ಅತಿ ದೊಡ್ಡ ಉಪ್ಪು ನೀರಿನ ಸರೋವರ. ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ. ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತಾ ಅಂತ ಕ್ವಶನ್ ಅದ. ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತಾ? ವೆಸ್ಟ್ ಬಂಗಾಲ್, ಒಡಿಸ್ಸಾ, ಆಂಧ್ರ ಪ್ರದೇಶ್, ತಮಿಳುನಾಡು. ಎಲ್ಲಿ ಕಂಡು ಬರತ್ರಿ ಸರ್ ಅಂತಂದ್ರ ಒರಿಸ್ಸಾ ರಾಜ್ಯದಲ್ಲಿ ಕಂಡು ಬರತ್ತ. ಎಲ್ಲಿ ಕಂಡು ಬರುತ್ತಾ? ಒರಿಸ್ಸಾ ರಾಜ್ಯದಲ್ಲಿ ಈ ಚಿಲ್ಕಾ ಲೇಕು ಕಂಡು ಬರುತ್ತ. ಓಕೆ, ನೆಕ್ಸ್ಟ್ ದ 23rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಯಾವುದು? 23rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಈಸ್ ರಿಲೇಟೆಡ್ ಟು. ಏನ್ ಕ್ವಶನ್ ಕೇಳಿದಾನ? 23rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಈಸ್ ರಿಲೇಟೆಡ್ ಟು. ನಾನು ಹೇಳಿದೀನಿ ನಮ್ಮ ಸಂವಿಧಾನದೊಳಗ ಎಷ್ಟು ಸಂವಿಧಾನ ತಿದ್ದುಪಡಿಗಳಾಗಿದಾವ್ರಿ ಸರ್ ಅಂತ ಕೇಳಿದ್ರ 106 ಸಂವಿಧಾನ ತಿದ್ದುಪಡಿಗಳಾಗಿದೆ. ಎಷ್ಟಾಗಿದಾವ? 106 ಸಂವಿಧಾನ ತಿದ್ದುಪಡಿಗಳಾಗಿದಾವ. ಅದ್ರೊಳಗ 73ನೇ ಅಮೆಂಡ್ಮೆಂಟ್. ಯಾವುದು? 73ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಕೇಳಿದಾನ. ಯಾವುದು? 73ನೇ. ಸರ, ಈ 73ನೇ ತಿದ್ದುಪಡಿ ಯಾವಾಗ ಆದ್ರಿ ಸರ್ ಅಂತ ಕೇಳಿದ್ರ 1993 ಒಳಗ. ಯಾವಾಗತ್ತು? 1993 ಒಳಗ. ಸರ್, ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರ ಪಂಚಾಯತ್ ರಾಜ್. ಯಾವುದಕ್ಕ? ಪಂಚಾಯತ್ ರಾಜ್ಗೆ ಸಂಬಂಧಿಸಿದೆ. ಓಕೆ, ನಾನು ಆಗಲೇ RTE ಅಂತ ಹೇಳಿದ್ದೆ, ರೈಟ್ ಟು ಎಜುಕೇಶನ್. ಎಷ್ಟಂತ ಹೇಳಿದ್ದೆ? 86. ಯಾವುದು? 86. ಈ ರೈಟ್ ಟು ಇನ್ಫಾರ್ಮೇಶನ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಇದು ಸಂವಿಧಾನ ತಿದ್ದುಪಡಿ ಅಲ್ಲ. ಇದು ಒಂದು ಸಂವಿಧಾನ ತಿದ್ದುಪಡಿ ಅಲ್ಲ. ಓಕೆ, GST. ಯಾವುದು? GST. ಇದು ಸೆಕೆಂಡ್ ಹೋಮ್ವರ್ಕ್ ಆಗಿರುತ್ತಾ. ನಾನು ಮೊದಲನೇ ಹೋಮ್ವರ್ಕ್ ಅನ್ನ ಏನ್ ಕೊಟ್ಟಿದ್ದೆ? 1ನೇ ಕ್ವಶನ್. ಓಕೆ, ಇವತ್ತಿನ 2ನೇ ಕ್ವಶನ್ ಏನಾಗಿರುತ್ತ ಅಂದ್ರ GST ಎಷ್ಟನೇ ತಿದ್ದುಪಡಿ ಆಗಿರುತ್ತ? GST ಎಷ್ಟನೇ ತಿದ್ದುಪಡಿ ಆಗಿರುತ್ತ? ನೀವು ನಾನು ಕೊಟ್ಟಿರ್ತಕ್ಕಂತಹ ಹೋಮ್ವರ್ಕ್ ಮೇಲೆ ನೀವೇನ್ ಮಾಡಬೇಕು? ವರ್ಕ್ ಅನ್ನ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಅನ್ನ ಹಾಕ್ಬೇಕು. ಓಕೆ, ನೆಕ್ಸ್ಟ್ ವಿಚ್ ಗ್ಯಾಸ್ ಈಸ್ ಎಸೆನ್ಷಿಯಲ್ ಫಾರ್ ರೆಸ್ಪಿರೇಷನ್? ಫಸ್ಟ್, ರೆಸ್ಪಿರೇಷನ್ ಅಂದ್ರೆ ಏನು? ಯಾವುದು? ರೆಸ್ಪಿರೇಷನ್ ಅಂದ್ರೆ ಏನು? ರೆಸ್ಪಿರೇಷನ್, ಫೋಟೋಸಿಂಥಸಿಸ್, ಎಕ್ಸ್ಟ್ರೀಷನ್, ಡೈಜೆಷನ್, ಬ್ಲಡ್ ಸರ್ಕ್ಯುಲೇಷನ್. ದೀಸ್ ಆರ್ ದ ಏನಂದ್ರ ಲೈಫ್ ಪ್ರೊಸೆಸ್ ಆಫ್ ದಿ ಹ್ಯೂಮನ್ಸ್. ಲೈಫ್ ಪ್ರೊಸೆಸ್ ಆಫ್ ದಿ ಹ್ಯೂಮನ್ಸ್ ಅನ್ನೋಕ್ಕಿಂತ ಲಿವಿಂಗ್ ಥಿಂಗ್ಸ್, ಜೀವಿಗಳ ಇವು ಒಂದು ಜೀವನ ಕ್ರಿಯೆಗಳಾಗಿರ್ತಾವ. ಓಕೆ, ಈ ರೆಸ್ಪಿರೇಷನ್ ಅಂತಕ್ಕಂಥದ್ದು ಕನ್ನಡಕ್ಕೆ ಏನಂತ ಕರಿತೀವಿ ಸರ್ ಅಂತ ಕೇಳಿದ್ರ ಉಸಿರಾಟ. ಏನ್ ಕರಿತೀವಿ? ಉಸಿರಾಟ. ಮಾನವನಿಗೆ ಆರ್ ಜೀವಿಗಳಿಗೆ ಉಸಿರಾಡಲು ಅವಶ್ಯಕ ಇರ್ತಕ್ಕಂತಹ ಗ್ಯಾಸ್ ಯಾವುದು ಅಂತ ಕ್ವಶನ್ ಅದ. ಅವಶ್ಯಕ ಇರ್ತಕ್ಕಂತಹ ಗ್ಯಾಸ್ ಯಾವುದು ಅಂತದ? ಗಾಳಿ ಅಲ್ಲ. ಗಾಳಿ ಒಳಗ ನಮಗ ಬೇಕಾಗಿರ್ತಕ್ಕಂತಹ ಅನೇಕ ಏನಿರ್ತಾವ? ಗ್ಯಾಸಸ್ ಇರ್ತಾವ. ಆ ಗ್ಯಾಸಸ್ ಒಳಗ ನಮಗೆ ಬೇಕಾದಂತದ್ದು ಯಾವ್ದಾಗಿರುತ್ತಂದ್ರ ಆಕ್ಸಿಜನ್ ಆಗಿರುತ್ತ. ಏನಾಗಿರುತ್ತ? ಆಕ್ಸಿಜನ್ ಆಗಿರುತ್ತ. ಕನ್ನಡದಾಗ ಆಕ್ಸಿಜನ್ಕ್ಕೆ ಏನಂತೀವಿ? ಆಮ್ಲಜನಕ ಅಂತ ಕರಿತೀವಿ. ಏನಂತ ಕರಿತೀವಿ? ಆಮ್ಲಜನಕವನ್ನ ಅಂತ ಕರಿತೀವಿ. ಓಕೆ, ನಾವು ಉಸಿರಾಡುವಾಗ ಗಾಳಿಯನ್ನ ಒಳಗೆ ತೆಗೆದುಕೊಂಡಿರ್ತೀವಿ. ಗಾಳಿಯ ಒಳಗ ಏನೇನು ಇರ್ತೈತಿ ಅಂದ್ರ ನೈಟ್ರೋಜನ್ ಇರುತ್ತ, ಆಕ್ಸಿಜನ್ ಇರುತ್ತ, ಕಾರ್ಬನ್ ಡೈಆಕ್ಸೈಡ್ ಇರುತ್ತ. ಇವೆಲ್ಲಗಳು ಏನರ್ತಾವ ಅಂದ್ರ ಗಾಳಿ ಒಳಗಿರ್ತಾವ. ಆದ್ರ ನಮ್ಮ ಲಂಗ್ಸ್ ಅಂತಕ್ಕಂಥವು ಶ್ವಾಸಕೋಶಗಳು ಆಕ್ಸಿಜನ್ ಅನ್ನ ಮಾತ್ರ ಇಟ್ಕೊಂಡು ಏನ್ ಮಾಡ್ತಾವಂದ್ರ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರ ಹಾಕ್ತಾವ. ಏನಾಗ್ತಾವ? ಕಾರ್ಬನ್ ಡೈಆಕ್ಸೈಡ್.
CO2 ಅನ್ನ ಹೊರಗೆ ಹಾಕ್ತಾವ. ಆಕ್ಸಿಜನ್ ಅನ್ನ O2 ಅಂತ ಕರಿತೀವಿ. ಏನಂತ ಕರಿತೀವಿ? O2 ಅಂತ ಕರಿತೀವಿ. ಹೈಡ್ರೋಜನ್ ಅನ್ನ H2 ಅಂತ ಕರಿತೀವಿ. ನೈಟ್ರೋಜನ್ ಅನ್ನ N2 ಅಂತ ಕರಿತೀವಿ. ಏನಂತ ಕರಿತೀವಿ? N2 ಅಂದ್ರ ನೈಟ್ರೋಜನ್, ಆಕ್ಸಿಜನ್ ಅಂದ್ರ O2 ಹಾಗೂ CO2 ಅಂತ ಹೇಳಿ H2 ಅನ್ನ ಏನಂತ ಕರಿತೀವಿ? ಹೈಡ್ರೋಜನ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ದ್ರೋಣಾಚಾರ್ಯ ಅವಾರ್ಡ್ ಈಸ್ ಗಿವನ್ ಟು ಯಾವುದು? ದ್ರೋಣಾಚಾರ್ಯ ಅವಾರ್ಡ್ ಈಸ್ ಗಿವನ್ ಟು. ನಾನು ನಿಮ್ಗ ಒಂದ್ ಕ್ವಶನ್ ಯಾವಾಗ ತಗೊಂಡ್ ಬಂದಿದ್ನೇನಪ್ಪದ, ಏನಂದ್ರ ಭಾರತ ರತ್ನ ಅವಾರ್ಡ್ ಅನ್ನ ಯಾರಿಗೆ ಕೊಡ್ತಾರ ಹಾಗೂ ದಿಸ್ ಈಸ್ ದ ಮೋಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತಕ್ಕಂಥದ್ದನ್ನ ಭಾರತ ರತ್ನ ಪ್ರಶಸ್ತಿ ಹೇಳ್ಬೇಕಾದಾಗ ಹೇಳಿದೀನಿ. ಓಕೆ, ಇವತ್ತ ಏನಂದ್ರ ದ್ರೋಣಾಚಾರ್ಯ ಅವಾರ್ಡ್ ಅನ್ನ ಯಾರಿಗೆ ಕೊಡ್ತಾರ, ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ಕೊಡ್ತಾರ ಅಂತಕ್ಕಂಥದ್ದನ್ನ ಇವಾಗ ನೋಡೋಣ. ಪ್ಲೇಯರ್ಸ್ಗೆ, ಕ್ರೀಡಾಪಟುಗಳಿಗೆ, ಓಕೆ, ಕೋಚರ್ಸ್ಗೆ, ಆ ಕ್ರೀಡಾಪಟುಗಳನ್ನ ಕೋಚ್ ಮಾಡಿರ್ತಕ್ಕಂತಹ ಟ್ರೈನರ್ಗಳಿಗೆ, ನೆಕ್ಸ್ಟ್ ಅಂಪೈರ್ಸ್ಗಳಿಗೆ, ಆಡ್ತಕ್ಕಂತಹ ಆಟವನ್ನ ನಿರ್ಣಯ ಮಾಡಿರ್ತಕ್ಕಂತಹ ಅಂಪೈರ್ಸ್ಗಳಿಗೆ, ನೆಕ್ಸ್ಟ್ ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಷನ್ಗೆ, ಫಾರ್ ಎಕ್ಸಾಂಪಲ್ ನಮ್ಮ BCCI ಇರ್ಬೋದು, ಓಕೆ, ಹಾಕಿ ಫೆಡರೇಷನ್ ಆಫ್ ಇಂಡಿಯಾ ಇರ್ಬೋದು, ಈ ರೀತಿಯಾದಂತಹ ಅಡ್ಮಿನಿಸ್ಟ್ರೇಷನ್ ಕೊಡ್ತಾರೇನೋ. ಓಕೆ, ಯಾರಿಗೆ ಕೊಡ್ತಾರ ಅಂತ ಕೇಳಿದ್ರ ಕೋಚರ್ಸ್ ಗಳಿಗೆ ಕೊಡ್ತಾರ. ಯಾರಿಗೆ ಕೊಡ್ತಾರ್ರಿ? ಕೋಚರ್ಸ್ ಗಳಿಗೆ ಈ ಪ್ರಶಸ್ತಿಯನ್ನ ಕೊಡ್ತಾರ. ನೆನ್ಪಿಟ್ಕೋರಿ, ದ್ರೋಣಾಚಾರ್ಯ ಅಂತಕ್ಕಂಥವ್ರು ಯಾರಿಗಂದ್ರ ಏಕಲವ್ಯ ಅವರಿಗೆ ಬಿಲ್ವಿದ್ಯೆಯಲ್ಲಿ ಹೇಳ್ಕೊಟ್ಟಿರ್ತಕ್ಕಂತಹ ಕಾರಣದಿಂದಾಗಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ಕೋಚ್ಗಳಿಗೆ ನೀಡ್ತಾರ. ಇದು ನಮ್ಮ ಕ್ಯಾಂಪಸ್ ಆಗಿರುತ್ತ. ನಾನು ಹೇಳಿದೀನಿ, ಇದೇ ನಿಮ್ಗ ಲಾಸ್ಟ್ ಅಪಾರ್ಚುನಿಟಿ. ಕೆಲವು ಜನ ಸರ್ ನಾವು ಇನ್ನೂ ಸ್ವಲ್ಪ ಇವಾಗ ಕ್ಲಾಸ್ ನೋಡ್ತಿದೀವಿ, ನಮಗ್ ಇವಾಗ ಇನ್ಫಾರ್ಮೇಶನ್ ಸಿಕ್ಕಿದ ಸರ್, ಇನ್ನೊಂದ್ ದಿನ ಎಕ್ಸ್ಟೆಂಡ್ ಮಾಡ್ರಿ ಅಂತ ಕೇಳತ್ತಿದ್ರಿ. ಇದು ಸಂಡೇ ಲಾಸ್ಟ್ ಎಕ್ಸ್ಟೆಂಡ್ ಆಗಿರುತ್ತ. ಸಾರಿ, ಮಂಡೇವರೆಗೂ ಲಾಸ್ಟ್ ಎಕ್ಸ್ಟೆಂಡ್ ಆಗಿರುತ್ತ. ಇನ್ಮೇಲೆ ಬಂದವರಿಗೆ ಯಾರಿಗೂ ಸಹ ಏನಾಗಿರಂಗಿಲ್ಲ, ಕ್ಲಾಸ್ ಅವೈಲಬಿಲಿಟಿ ಇರಂಗಿಲ್ಲ. ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಅದಿರಲ್ಲ, ಈ ಮಂಡೇ ಒಳಗಾಗಿ ನೀವು ಬಂದು ನಮ್ಮನ್ನ ಜಾಯಿನ್ ಆಗ್ಬೇಕು. ಕ್ಲಾಸ್ ಆಲ್ರೆಡಿ ರನ್ ಆಗ್ತಿದಾವ. ಬಂದ್ಮೇಲೆ ನಿಮಗೂ ಪೋರ್ಷನ್ ಅನ್ನ ಹೇಳಿ ನಾವು ಎಲ್ಲರೂ ಸೇರಿ ಹೋಗೋಣ ಅಂತ ಹೇಳ್ತೀನಿ. ನೆಕ್ಸ್ಟ್, ಸೂಯೇಜ್ ಕೆನಾಲ್ ಕನೆಕ್ಟ್ಸ್. ಏನಂದ್ರ ಸೂಯೇಜ್ ಕೆನಾಲ್ ಮೊನ್ನೆ ಜಿಬ್ರಾಲ್ಟರ್ ಜಲಸಂಧಿ ಬಗ್ಗೆ ಹೇಳಿದ್ದೆ. ಇವತ್ತ ಸೂಯೇಜ್ ಕೆನಾಲ್ ಬಗ್ಗೆ. ಯಾವುದರ ಬಗ್ಗೆ? ಸೂಯೇಜ್ ಕೆನಾಲ್. ಈ ಸೂಯೇಜ್ ಕೆನಾಲ್ ಇದು ಒಂದು ಏನಾಗಿರುತ್ತ? ಕಾಲುವೆ ಆಗಿರುತ್ತ. ಏನಾಗಿರುತ್ತ? ಕಾಲುವೆ ಆಗಿರುತ್ತ. ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರ ಈಜಿಪ್ಟ್ ದೇಶಕ್ಕೆ ಸಂಬಂಧಿಸಿದೆ. ಸೂಯೇಜ್ ಕೆನಾಲ್ ಈಜಿಪ್ಟ್ ದೇಶಕ್ಕೆ ಸಂಬಂಧಿಸಿದೆ. ಸರ್, ಯಾಕಿಷ್ಟು ಫೇಮಸ್ ಐತಂದ್ರ ಇದು ಸೂಯೇಜ್ ಕೆನಾಲ್ ಆರ್ಟಿಫಿಷಿಯಲಿ ಕೆನಾಲ್ ಆಗಿರುತ್ತೆ. ಇದನ್ನ ಮ್ಯಾನ್ ಮೇಡ್ ಮಾಡಿರ್ತಾರ, ಮನುಷ್ಯರು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಓಕೆ, ಎರಡು ಸ್ವಾಭಾವಿಕ ನೀರಿನ ಸರೋವರಗಳನ್ನ ಆರ್ಟಿಫಿಷಿಯಲ್ ಆಗಿ ಮಾನವರು ನಿರ್ಮಿತ ಮಾಡಿರ್ತಕ್ಕಂತಹ ಕೆನಾಲ್ ಆಗಿರುತ್ತ. ಈ ಸ್ವಾಭಾವಿಕ ಸರೋವರಗಳಿರ್ತಾವಲ್ಲ, ನ್ಯಾಚುರಲ್ ವಾಟರ್ ರಿಸೋರ್ಸ್ ಇರ್ತಾವಲ್ಲ, ಅವು ಯಾವನ್ನ ಇವರು ಕನೆಕ್ಟ್ ಮಾಡಿರ್ತಾರ ಅಂತೇಳಿ ಕ್ವಶನ್ ಅದ. ಅಂಟಾರ್ಟಿಕ್ ಮತ್ತು ಪೆಸಿಫಿಕ್, ಮೆಡಿಟೇರಿಯನ್ ರೆಡ್ ಸಿ, ಬ್ಲಾಕ್ ಸಿ ಅಂಡ್ ಮೆಡಿಟೇರಿಯನ್ ಸಿ, ಬಾಲ್ಟಿಕ್ ಸಿ ಅಂಡ್ ನಾರ್ಥನ್ ಸಿ ಅಂತಕ್ಕಂಥದ್ದು. ಓಕೆ, ನೀವು ಏನ್ ಮಾಡ್ರಿ ಅಂತಂದ್ರ ಎರಡನ್ನ ಹೋಮ್ವರ್ಕ್ ಕೊಟ್ಟಿದ್ದೆ, ಎರಡು ಕ್ವಶನ್ ಅನ್ನ ಹೋಮ್ವರ್ಕ್ ಕೊಟ್ಟಿದ್ದೆ. ಇನ್ನು ಕ್ವಶನ್ ಅದಾವ ಏನಂದ್ರ ಯಾವುದನ್ನ ಅಂತಂದ್ರ ಮೆಡಿಟರೇನಿಯನ್ ಹಾಗೂ ರೆಡ್ ಸಿ ಅನ್ನ, ಯಾವುದನ್ನ ಮೆಡಿಟರೇನಿಯನ್ ಹಾಗೂ ರೆಡ್ ಸಿ ಅನ್ನ ಕನೆಕ್ಟ್ ಮಾಡ್ತಕ್ಕಂಥದ್ದು ಯಾವ್ದಂದ್ರ ಸೂಯೇಜ್ ಕೆನಾಲ್ ಆಗಿರುತ್ತ. ಓಕೆ, ನೆಕ್ಸ್ಟ್, ದ ಎಮರ್ಜೆನ್ಸಿ ಪ್ರಾವಿಷನ್ಸ್ ಆರ್ ಮೆನ್ಷನ್ಡ್ ಇನ್ ದ ವಿಚ್ ಪಾರ್ಟ್ ಆಫ್ ಇಂಡಿಯಾ? ಯಾವುದು? ಎಮರ್ಜೆನ್ಸಿ ಪ್ರಾವಿಷನ್ಸ್. ಸರ್, ಎಮರ್ಜೆನ್ಸಿ ಪ್ರಾವಿಷನ್ಸ್ ಅಂದ್ರ ತುರ್ತು ಪರಿಸ್ಥಿತಿಗಳು. ಏನು? ತುರ್ತು ಪರಿಸ್ಥಿತಿಗಳು ನಮ್ಮ ಸಂವಿಧಾನದಲ್ಲಿ ಯಾವ ಭಾಗದಲ್ಲಿ ತುರ್ತು ಪರಿಸ್ಥಿತಿಗಳು ಕಂಡು ಬರ್ತಾವ ಅಂತೇಳಿ ನಾನು ಈ ತುರ್ತು ಪರಿಸ್ಥಿತಿಗಳ ಬಗ್ಗೆ ಒಂದ್ಸಲ ಏನ್ ಮಾಡೋದು, ಡಿಸ್ಕಷನ್ ಮಾಡೋದು. ಓಕೆ, ಫಸ್ಟ್ ಈ ತುರ್ತು ಪರಿಸ್ಥಿತಿಗಳನ್ನ ಯಾವ ದೇಶದಿಂದ ಎರವಲು ಪಡ್ಕೊಂಡಿವಿ ಅಂತ ಕೇಳಿದ್ರ ಜರ್ಮನಿ ದೇಶದಿಂದ. ಜರ್ಮನಿ ದೇಶದಿಂದ ಏನ್ ಮಾಡಿವಿ? ಎರವಲನ್ನ ಪಡೆದುಕೊಂಡಿವಿ. ಓಕೆ, ಸಂವಿಧಾನದ ಯಾವ ಭಾಗದಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರ 18ನೇ ಭಾಗದಲ್ಲಿ. ಎಲ್ಲಿ ಕಾಣತೈತಿ ನಿಮ್ಗೆ 18? ಸ್ವಲ್ಪ ಜನಕ್ಕ ರೋಮನ್ ನಂಬರು ಕನ್ಫ್ಯೂಸ್ ಆಗ್ತೈತಿ. ಭಾಗಗಳನ್ನ ಕಟ್ಟಿಯಾಗ ಹಿಂಗ ಕ್ವಶನ್ ಅನ್ನ, ಹಿಂಗ ಆಪ್ಷನ್ ಅನ್ನ ಇಟ್ಟಿರ್ತಾನ. ಈ ರೋಮನ್ ಅಂಕಿಗಳು ಕನ್ಫ್ಯೂಸ್ ಆಗ್ತಿರ್ತಾವ. ಎಕ್ಸ್ ಅಂದ್ರ 10, ಎಕ್ಸ್ ಅಂದ್ರ 10, ವಿ ಅಂದ್ರ 5, ಐ ಅಂದ್ರ ಐ ಅನ್ಬಹುದು, ಏನಂದ್ರ ಕಾಲಮ್ ಅನ್ಬಹುದು, ಏನಂದ್ರ
10, 5, 15, 15, 16, 17, 18. ಓಕೆ 10, 15, 16, 17, 18. ಓಕೆ ಯಾವುದು 18. ಓಕೆ ಇದೆಷ್ಟು ಅಂದ್ರ 11, ಇದು 12, ಇದೆಷ್ಟು ಅಂದ್ರ 19. ಮತ್ತೆ ಎಕ್ಸ್ ಐತಿ 21 ಐತಿ ಅಲ್ಲ, ಎಕ್ಸ್ ಬರದ ಐ ಬರದ ಎಕ್ಸ್ ಬರ್ದಿವ ಅಂದ್ರ ಇದೇನಂದ್ರ ಇದು 10, ಇದು 9. ಎಕ್ಸ್ ಮುಂದ ಐ ಬರ್ದಿವ ಅಂದ್ರ 11, ಎಕ್ಸ್ ಹಿಂದ ಐ ಬರ್ದಿವ ಅಂದ್ರ ಅದು 9 ಆಗಿರುತ್ತೆ. ಓಕೆ 11, 12, 18, 19 ಇದು ಯಾವ ಭಾಗದಲ್ಲಿ ಕಂಡು ಬರ್ತದೆ ಅಂದ್ರ 18ನೇ ಭಾಗದಲ್ಲಿ ಕಂಡು ಬರುತ್ತಾ. ಸರ್ ಯಾವ ವಿಧಿಯಿಂದ ಯಾವ ವಿಧಿಗೆ ಕಂಡು ಬರುತ್ತಾ ಅಂತ ಕೇಳಿದ್ರ ಆರ್ಟಿಕಲ್ 352 to 360. ಎಲ್ಲಿಂದ ರೀ ಸರ? ಆರ್ಟಿಕಲ್ 352ರಿಂದ 360ರವರೆಗೆ ಕಂಡು ಬರುತ್ತೆ. ಸರ್ ನಮ್ಮ ಭಾರತದೊಳಗ ಎಷ್ಟು ರೀತಿಯ ನ್ಯಾಷನಲ್ ಎಮರ್ಜೆನ್ಸಿ ಕಂಡು ಬರ್ತಾವ? ನ್ಯಾಷನಲ್ ಎಮರ್ಜೆನ್ಸೀಸ್ ಪ್ರಾವಿಷನ್ಸ್ ಕಂಡು ಬರ್ತಾವ ಅಂತ 3 types of national emergencies ಕಂಡು ಬರ್ತಾವ. How many types? 3 types of national emergencies ಕಂಡು ಬರ್ತಾವ. those are 3 ಅಂತ ಕೇಳಿದ್ರ ಒಂದು ನ್ಯಾಷನಲ್ ಎಮರ್ಜೆನ್ಸಿ, ಒಂದು ಸ್ಟೇಟ್ ಎಮರ್ಜೆನ್ಸಿ, ಇನ್ನೊಂದು ಫೈನಾನ್ಸಿಯಲ್ ಎಮರ್ಜೆನ್ಸಿ. ಸರ ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಸ್ಟೇಟ್ ಎಮರ್ಜೆನ್ಸಿ ಅಂದ್ರ ರಾಜ್ಯ ತುರ್ತು ಪರಿಸ್ಥಿತಿ, ಫೈನಾನ್ಸಿಯಲ್ ಎಮರ್ಜೆನ್ಸಿ ಅಂದ್ರ ಹಣಕಾಸು ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು. ಈ 3 ತುರ್ತು ಪರಿಸ್ಥಿತಿಗಳು ನಮ್ಮ ಭಾರತದಲ್ಲಿ ಕಂಡು ಬರ್ತಾವ. ನೆಕ್ಸ್ಟ್ ಎಷ್ಟಂದ್ರ ಇವತ್ತಿನ 25 ಕ್ವಶನ್ಸು ಇಲ್ಲಿಗೆ ಏನಾಗಿರ್ತಾವ ಕಂಪ್ಲೀಟ್ ಆಗಿರ್ತಾವ. ಓಕೆ ಇದೇ ರೀತಿ ಕ್ಲಾಸಸ್ ಬರ್ತಿರ್ತಾವ. ಸರ್ ನಂಗೆ ಮನ್ಯಾಗ ಕೂತ ಓದಕ್ ಆಗತ್ತಿಲ್ಲ ಅನ್ನೋರ್ಗೆ ಏನ್ ಮಾಡ್ರಿ ಅಂತಂದ್ರ ಈ ನಮ್ಮ ಶಾರದಾ ವಿದ್ಯಾಲಯದೊಳಗ ಆಫ್ಲೈನ್ ಕ್ಲಾಸು ನಡೀತಿರ್ತಾವ. ನೀವೇನ್ ಮಾಡ್ರಿ ಅದನ್ನ ಸದುಪಯೋಗ ಪಡಿಸ್ಕೊಂತ ಹೋಗ್ಬೇಕು. ಜೈ ಹಿಂದ್.